ಶ್ರೀಗುರುಭ್ಯೋ ನಮಃ. ಜಯತ್ಯಜೋ ಕ್ಷೀಣಸುಖಾತ್ಮಬಿಂಬಃ ಸ್ವೈಶ್ವರ್ಯಕಾಂತಿಪ್ರತತಃ ಸದೋದಿತಃ ಸ್ವಭಕ್ತಸಂತಾಪನುದುರಿಷ್ಟಹಂತಾ ರಾಮಾವತಾರೋ ಹರಿರೀಶಚಂದ್ರಮಾಃ. ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಉಲ್ಲಂಘ್ಯ ಸಿಂಧೋ ಸಲಿಲಂ ಸಲೀಲಂ ಯಶೋಕವನ್ಯಂ ಜನಕಾತ್ಮಜಾಯಾಃ ಆದಾಯ ತೇನೇವ ದದಾಹ ಲಂಕಾಂ ನಮಾಮಿ ತಂ ಪ್ರಾಂಜಲಿರಾಂಜನೇಯಂ. ಆಪಾದಮೌಳಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಸ್ವಸ್ತಿಸ್ತು ಅಶೇಷಸನ್ಮಂಗಳಾನಿ ಭವಂತು. ಸಮ್ಯಕ್ ಶ್ಲೋಕೈಕಪಠನ ಶ್ರವಣಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲಕಲಿಕೃತಕಲ್ಮಷಾಪನೋದನ ಪಟುತರೆ ಶ್ರೀಮದ್ವಾಲ್ಮೀಕಿ ರಾಮಾಯಣೇತ್ಯ ಕಥಾನುವಾದೇ ಸತಿ ಕಿಂಚಿತ್ ಪೂರ್ವಕಥಾನುವಾದಃ. ಶ್ರೀಗುರುಭ್ಯೋ ನಮಃ. ಹನುಮಂತ ದೇವರು ಸಾಗರವನ್ನು ದಾಟ್ತಾ ಇದ್ದಾರೆ. ಅವರ ವಿಶ್ರಾಂತಿಗೋಸ್ಕರ ಸಮುದ್ರ ರಾಜ ಮೈನಾಕನನ್ನು ಪ್ರಾರ್ಥನೆ ಮಾಡಿದ್ದಾನೆ. ಸುವರ್ಣಮಯನಾದ ಮೈನಾಕನು ಮೇಲೆದ್ದು ಬಂದು ಅಡ್ಡ ನಿಂತಾಗ ಹನುಮಂತ ನನಗೆ ಯಾರೋ ವಿಘ್ನವನ್ನು ಉಂಟು ಮಾಡ್ತಾ ಇದ್ದಾರೆ ಅಂತ ಎದೆಯಲ್ಲೇ ಅವನನ್ನು ಅಡ್ಡ ಸರಿಸಿದ್ದಾನೆ. ಅಷ್ಟರಿಂದಲೇ ಉಲ್ಲೋಲ ಕಲ್ಲೋಲನಾದ ಆ ಪರ್ವತರಾಜ ಸಂತೋಷವನ್ನು ಹೊಂದಿ ಹನುಮಂತ ದೇವರಿಗೆ ನಮಸ್ಕಾರವನ್ನು ಮಾಡಿ, ನಾನು ನಿನ್ನ ಭಕ್ತ, ನಿನ್ನ ಆರಾಧನೆಗೋಸ್ಕರ ಹೀಗೆ ಬಂದಿದ್ದೇನೆ. ನಿನಗೆ ವಿಘ್ನವನ್ನು ಉಂಟು ಮಾಡುವುದು ನನ್ನ ಉದ್ದೇಶ ಅಲ್ಲ. ನನ್ನ ಈ ಸಣ್ಣ ಒಂದು ಆತಿಥ್ಯವನ್ನು ನೀನು ಸ್ವೀಕಾರ ಮಾಡುವೆಂಬುದಾಗಿ ಪ್ರಾರ್ಥನೆಯನ್ನು ಮಾಡಿದ್ದಾನೆ. ಹಾಗೂ ಆ ಮೈನಾಕ ತನ್ನ ಹಿಂದಿನ ಕಥೆಯನ್ನು ಹನುಮಂತ ದೇವರ ಬಳಿ ನಿವೇದನೆ ಮಾಡ್ತಾ ಇದ್ದಾನೆ. ಪೂರ್ವಂ ಕೃತಯುಗೇ ತಾತ ಪರ್ವತ ದಕ್ಷಿಣೋ ಭವಃ ಪಕ್ಷಿಣೋ ಭವಃ ತೇ ಹಿ ಜಗ್ಮುರ್ದಿಶಃ ಸರ್ವ ಗರುಡಾನಿಲ ವೇಗಿನಃ. ಮಾರುತ, ನಾನು ಕಥೆಯನ್ನು ಹೇಳ್ತೀನಿ ಕೇಳು. ಹಿಂದೆ ಕೃತಯುಗದಲ್ಲಿ ಎಲ್ಲ ಬೆಟ್ಟಗಳಿಗೂ ಎಲ್ಲ ಪರ್ವತಗಳಿಗೂ ಕೂಡ ರೆಕ್ಕೆಗಳಿತ್ತು. ಆಗ ಆ ಎಲ್ಲ ಪರ್ವತಗಳು ಕೂಡ ಗರುಡ ವೇಗದಿಂದ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹಾರಿ ಹಾರಿ ಹೋಗಿ ಕೂತ್ಕೊಳ್ತಾ ಇದ್ವು. ತತಸ್ತೇಷು ಪ್ರಯಾತೇಷು ದೇವಸಂಘಾ ಸಹರ್ಷಯಃ ಭೂತಾನಿ ಚ ಭಯಂ ಜಗ್ಮುಸ್ತೇಷಾಂ ಪತನ ಶಂಕಯ. ಯಾವಾಗ ಪರ್ವತಗಳು ಗಗನ ಮಾರ್ಗದಲ್ಲಿ ಹಾರಿ ಹೋಗಿ ಕೂತ್ಕೊಳ್ತಾ ಇದ್ವೋ ಆಗ ಭೂಮಿಯಲ್ಲಿರುವಂತಹ ಸಮಸ್ತ ಭೂತಗಳಿಗೆ ಭಯ ಉಂಟಾಯಿತು. ನಮ್ಮ ತಲೆಯ ಮೇಲೆ ಯಾವಾಗ ಈ ಪರ್ವತ ಹಾರಿ ಬಂದು ಕೂತು ಬಿಡುತ್ತೋ ಅನ್ನುವಂತಹ ಭಯ ಉಂಟಾಯಿತು. ತತಃ ಕ್ರುದ್ಧ ಸಹಸ್ರಾಕ್ಷಃ ಪರ್ವತಾನಾಂ ಶತಕ್ರುತುಃ ಪಕ್ಷಾಂಶ್ಚಿಚ್ಛೇದ ವಜ್ರೇಣ ತತ್ರ ತತ್ರ ಸಹಸ್ರಶಃ. ಅನೇಕ ಋಷಿಮುನಿಗಳಿಗೂ ಕೂಡ ಭಯ ಉಂಟಾಯಿತು. ನಾವು ತಪಸ್ಸನ್ನು ಮಾಡ್ತಾ ಕೂತಿರ್ತೀವಿ, ಇದ್ದಕ್ಕಿದ್ದಂತೆ ಪರ್ವತ ಬಂದು ನಮ್ಮ ತಲೆಯ ಮೇಲೆ ಹಾರಿ ಬಂದು ಕೂತ್ಕೊಂಡ್ಬಿಟ್ರೆ ಏನು ಮಾಡಬೇಕು ಅಂತ. ಇಂದ್ರದೇವರು ಎಲ್ಲ ಭೂಲೋಕದಲ್ಲಿರುವಂತಹ ಸಕಲ ಭೂತಗಳ ಈ ಒಂದು ಆತಂಕವನ್ನು ಗಮನಿಸ್ತಾರೆ. ಗಮನಿಸಿ ವಜ್ರಾಯುಧವನ್ನು ಹಿಡಿದು ಆಗಮಿಸ್ತಾರೆ. ಬಂದು ಎಲ್ಲ ಪರ್ವತಗಳ ರೆಕ್ಕೆಗಳನ್ನು ವಜ್ರಾಯುಧದಿಂದ ಕತ್ತರಿಸಿ ಹಾಕ್ತಾರೆ. ಸಮಾಮುಪಗತಃ ಕ್ರುದ್ಧೋ ವಜ್ರಮುದ್ಯಮ್ಯ ದೇವರಾಟ ತಥೋಹಂ ಸಹಸಾ ಕ್ಷಿಪ್ತಃ ಶ್ವಸನೇನ ಮಹಾತ್ಮನ. ಎಲ್ಲ ಪರ್ವತಗಳ ರೆಕ್ಕೆಗಳನ್ನು ಇಂದ್ರದೇವರು ಯಾವಾಗ ವಜ್ರಾಯುಧದಿಂದ ತುಂಡರಿಸ್ತಾ ಬಂದರೋ ನನ್ನ ಬಳಿಯೂ ಕೂಡ ಬಂದರು ಸಿಟ್ಟಿನಿಂದ. ಆ ಕ್ಷಣದಲ್ಲಿ ನಾನು ನಿನ್ನ ತಂದೆಯಾದ ವಾಯುದೇವರನ್ನು ಮೊರೆ ಹೊಂದಿದೆ. ಆಗ ನಿನ್ನ ತಂದೆಯಾಗಿರುವಂತಹ ವಾಯುದೇವ ನನಗೆ ಮಾಡಿರುವಂಥ ಉಪಕಾರವನ್ನು ಯಾವ ಕ್ಷಣದಲ್ಲೂ ನಾನು ಮರೆಯುವಂತೆ ಇಲ್ಲ. ಕೂಡಲೇ ಅವನು ಒಂದೇ ಕ್ಷಣದಲ್ಲಿ ನನ್ನನ್ನು ವೇಗವಾದ ತನ್ನ ಗಾಳಿಯ ಬಲದಿಂದ ಎತ್ತಿ ಈ ಲವಣ ಸಮುದ್ರದಲ್ಲಿ ಹಾಕಿಬಿಟ್ಟ. ಅಸ್ಮಿನ್ ಲವಣತೋ ಯೇಚ ಪ್ರಕ್ಷಿಪ್ತ ಪ್ಲವಗೋತ್ತಮ ಗುಪ್ತಪಕ್ಷ ಸಮಗ್ರಶ್ಚ ತವ ಪಿತ್ರಾಭಿರಕ್ಷಿತಃ. ಇಂದ್ರದೇವರಿಗೆ ಆವಾಗ ನಾನು ಸಿಗೋದೇ ಇಲ್ಲ. ನಾನು ಬಂದು ಈ ಲವಣಾಂಬಸದಲ್ಲಿ ನಾನು ಅಡಗಿ ಕೂತಿಬಿಟ್ಟೆ. ನನ್ನ ರೆಕ್ಕೆಗಳು ತುಂಡರಿಸಲಿಲ್ಲ. ನನಗಿನ್ನೂ ಕೂಡ ರೆಕ್ಕೆಗಳು ಹಾಗೇ ಇದೆ. ಕಾರಣ ಏನು ಅಂದರೆ ನಿನ್ನ ತಂದೆ ಮಾಡಿರುವಂಥ ಉಪಕಾರ. ತಥೋಹಂ ಮಾನಯಾಮಿ ತ್ವಾಂ ಮಾನ್ಯೋಹಂ ಮಮ ಚ ಮಾರುತಃ ತ್ವಯಾ ಮೇ ಹೇಷ ಸಂಬಂಧ ಕಪಿ ಮುಖ್ಯ ಮಹಾಗುಣಃ. ಆದ್ದರಿಂದ
ನಾನು ನಿನ್ನನ್ನೇ ನಿನ್ನ ತಂದೆ ಎಂಬುದಾಗಿ ತಿಳಿದು ನಾನು ನಿನ್ನ ವಿಷಯದಲ್ಲಿ ತುಂಬ ಗೌರವವನ್ನು ಹೊಂದಿದ್ದೀನಿ. ನನಗೂ ನಿನಗೂ ಇರುವಂತಹ ಸಂಬಂಧ ಇಷ್ಟು ಗಾಢವಾಗಿದೆ. ಕಪಿಮುಖ್ಯ ಮಹಾಗುಣ, ನೀನು ಮಹಾಗುಣವಂತನಾಗಿದ್ದಿ. ಆದ್ದರಿಂದ ನನ್ನ ಈ ಆತಿಥ್ಯವನ್ನು ಸ್ವೀಕಾರ ಮಾಡು. ಅಸ್ಮಿನ್ನೇವಂ ಗತೆ ಕಾರ್ಯೇ ಸಾಗರಸ್ಯ ಮಮೈವ ಚ ಪ್ರೀತಿಂ ಪ್ರೀತಮನಃ ಕರ್ತುಂ ತ್ವಮರ್ಹಸ್ಯ ಮಹಾಕಪೇ. ಇದೇ ಸಂದರ್ಭದಲ್ಲಿ ಸಾಗರನು ಕೂಡ ನಿನ್ನ ಉಪಕಾರವನ್ನು ಸ್ಮರಣೆ ಮಾಡಿದ್ದಾನೆ. ಅವನಿಗೂ ಕೂಡ ನಿನ್ನ ವಿಷಯದಲ್ಲಿ ತುಂಬ ಪ್ರೀತಿ ಉಂಟಾಗಿದೆ. ನಾವಿಬ್ಬರೂ ಕೂಡ ಪ್ರೀತಿ ಉಳ್ಳ ಮನಸ್ಸಿನಿಂದ ನಿನ್ನನ್ನು ಉಪಚಾರ ಮಾಡಲಿಕ್ಕೆ ಆಗಮಿಸ್ತಾ ಇದ್ದೀವಿ. ಶಮಂ ಮೋಕ್ಷೇ ಪೂಜಾಂ ಚ ಗ್ರಹಣ ಕಪಿ ಸತ್ತಮ ಪ್ರೀತಿಂ ಚ ಬಹುಮನ್ಯಸ್ಯ ಪ್ರೀತೋಸ್ಮಿ ತವ ದರ್ಶನಾತ್. ನೀನು ನಿನ್ನ ಅತಿಯಾದ ಶ್ರಮವನ್ನು ಪರಿಹಾರ ಮಾಡಿಕೊ ಮತ್ತು ನಮ್ಮ ಈ ಅಲ್ಪವಾದ ಪೂಜೆಯನ್ನು ಆತಿಥ್ಯವನ್ನು ಸ್ವೀಕಾರ ಮಾಡು. ನಮ್ಮ ವಿಷಯದಲ್ಲಿ ಪ್ರೀತನಾಗು. ನಿನ್ನನ್ನು ನೋಡಿ ನಮ್ಮಿಬ್ಬರಿಗೂ ಕೂಡ ತುಂಬ ಖುಷಿಯಾಗಿದೆ, ನಾವು ಕೂಡ ಪ್ರೀತರಾಗಿದ್ದೀವಿ. ಏವಮುಕ್ತ ಕಪಿಶ್ರೇಷ್ಠಸ್ತಂ ನಗೋತ್ತಮಬ್ರವೀತ ಪ್ರೀತೋಸ್ಮಿ ಕೃತಮಾತಿಥ್ಯಂ ಮನ್ಯುರೇಪೋಪನೀಯತಾಂ. ಹೀಗೆ ಎಲೆ ಕಪಿಶ್ರೇಷ್ಠನೇ, ನನ್ನನ್ನು ಮನ್ನಿಸು ಎಂಬುದಾಗಿ ಯಾವಾಗ ಮೈನಾಕ ಪರ್ವತ ಪ್ರಾರ್ಥನೆಯನ್ನು ಮಾಡಿದ್ನೋ ಆಗ ಹನುಮಂತ ದೇವರಿಗೆ ತುಂಬ ಸಂತೋಷ ಆಗುತ್ತೆ. ಆಗ ಮೈನಾಕನನ್ನು ಕುರಿತು ಹನುಮಂತ ದೇವರು ಹೇಳ್ತಾರೆ, ಹೇ ನಗೋತ್ತಮ, ಎಲೆ ಪರ್ವತರಾಜ, ನಿನ್ನ ಯಾವ ಆತಿಥ್ಯ ಇದೆ ಆ ಆತಿಥ್ಯವನ್ನು ನಾನು ಸ್ವೀಕಾರ ಮಾಡಿದ್ದೀನಿ. ನಿನ್ನ ಹೃದಯಂಗಮವಾದ ನುಡಿಗಳನ್ನು ನಾನು ಕೇಳಿ ತುಂಬ ಸಂತೋಷವನ್ನು ಅನುಭವಿಸಿದ್ದೀನಿ. ನಿನ್ನ ಅತಿಥಿ ಸತ್ಕಾರವನ್ನು ಕೂಡ ನಾನು ಈಗಾಗಲೇ ಸ್ವೀಕಾರ ಮಾಡಿದ್ದೀನಿ ಅಂತ ತಿಳ್ಕೊ. ನಿನ್ನ ಬಗ್ಗೆ ನನಗೆ ತಿಳಿಯದೆ ನಾನು ನಿನ್ನನ್ನು ಅತಿಕ್ರಮ ಮಾಡಿದ್ದೀನಿ. ಆದ್ದರಿಂದ ನನ್ನ ವಿಷಯದಲ್ಲಿ ನೀನು ಕೋಪವನ್ನು ಹೊಂದಬೇಡ ಅಂತ ಹನುಮಂತ ದೇವರು ಕೂಡ ಹೇಳ್ತಾ ಇದ್ದಾರೆ. ತ್ವರ್ಯತೆ ಕಾರ್ಯಕಾಲೋ ಮೇ ಅಹಶ್ಚಾಪ್ಯತಿ ವರ್ತತೆ ಪ್ರತಿಜ್ಞಾ ಚ ಮಯಾ ದತ್ತ ನ ಸ್ಥಾತವ್ಯಮಿಹಾಂತರೆ. ಮತ್ತು ಅವರು ಹೇಳ್ತಾರೆ, ನಾನೀಗ ತುಂಬ ಅವಸರದಲ್ಲಿದ್ದೀನಿ. ಈಗ ನಾನು ನಿನ್ನ ಆತಿಥ್ಯವನ್ನು ಸ್ವೀಕಾರ ಮಾಡೋದು, ನಿನ್ನ ಜೊತೆ ಸಂಭಾಷಣೆ ಮಾಡೋದು ಯಾವುದಕ್ಕೂ ನನಗೆ ಸಮಯ ಇಲ್ಲ. ನಾನು ಈ ಕ್ಷಣ ನಾನು ಲಂಕೆಗೆ ಹೋಗಬೇಕು. ನನಗೆ ಒಂದು ನಿಮಿಷವೂ ಟೈಮ್ ಇಲ್ಲ, ಸಮಯ ಇಲ್ಲ. ಹಗಲು ಈಗ ಕಳೆದು ಬಿಡುತ್ತೆ, ಸೂರ್ಯ ಅಸ್ತಂಗತನಾಗಿಬಿಡ್ತಾನೆ. ಅಷ್ಟರಲ್ಲಿ ನಾನು ಲಂಕಾಪಟ್ಟಣವನ್ನು ನಾನು ತಲುಪಬೇಕಾಗಿದೆ. ನಾನು ಕಡಲನ್ನು ದಾಟಬೇಕಾದ್ರೆ ಎಲ್ಲೂ ಕೂಡ ನಾನು ವಿಶ್ರಾಂತಿಯನ್ನು ತೆಗೆದುಕೊಳ್ಳೋದಿಲ್ಲ ಅಂತ ಪ್ರತಿಜ್ಞೆಯನ್ನು ಕೂಡ ಮಾಡಿದ್ದೀನಿ, ಶಪಥವನ್ನು ಮಾಡಿದ್ದೀನಿ. ಆದ್ದರಿಂದ ನನ್ನ ಶಪಥವನ್ನು ಪರಿತ್ಯಾಗ ಮಾಡಿ ನಾನಿಲ್ಲಿ ವಿಶ್ರಾಂತಿ ತಗೊಳ್ಳಿಕ್ಕೆ ಸಾಧ್ಯ ಇಲ್ಲ, ನನ್ನನ್ನು ಕ್ಷಮಿಸು. ಇತ್ಯುಕ್ತ್ವಾ ಪಾಣಿನಾ ಶೈಲಂ ಆಲಭ್ಯ ಹರಿಪುಂಗವಃ. ಹೀಗೆ ಹೇಳಿ ತನ್ನ ಅತ್ಯಂತ ಮೃದುವಾದ ಕರತಲದಿಂದ ಆ ಮೈನಾಕನನ್ನು ಸವರ್ತಾನೆ ಹನುಮಂತ. ಅವನ ಮೈಯನ್ನೆಲ್ಲ ಮುಟ್ಟಿ ಅನುಗ್ರಹ ಮಾಡ್ತಾನೆ. ಜಗಾಮಾಕಾಶಮಾವಿಶ್ಯ ವೀರ್ಯಮಾನ್ ಬ್ರಹ್ಮ ಸನ್ನಿವಾಸ ಪರ್ವತ ಸಮುದ್ರಾಭ್ಯಾಂ ಬಹುಮಾನದಪೇಕ್ಷಿತಃ ಪೂಜಿತಶ್ಚೋಪಪನ್ನಾಭಿಃ ಆಶೀರ್ಭಿಃ ಅನಿಲಾತ್ಮಜಃ. ಮೈನಾಕ ಹಾಗೂ ಸಮುದ್ರ ಇಬ್ಬರೂ ಕೂಡ ಬಂದು ಆಂಜನೇಯನನ್ನು ಬಹುಮಾನಪೂರ್ವಕವಾಗಿ ನೋಡ್ತಾ ಇದ್ದಾರೆ, ಆದರವನ್ನು ಮಾಡಿದ್ದಾರೆ. ತಮ್ಮ ಜೀವನ ಸಾರ್ಥಕ ಆಯಿತು ಎಂಬುದಾಗಿ ಭಾವಿಸಿದ್ದಾರೆ ಮತ್ತು ಮಂಗಳವಾದ ಮಾತುಗಳಿಂದ ಆದರವನ್ನು ಉಂಟು ಮಾಡ್ತಾ ಇದ್ದಾರೆ. ಆ ಸಾಗರ ಮತ್ತು ಮೈನಾಕರನ್ನು ಕೂಡ ಹನುಮಂತ ಆಶೀರ್ವಾದವನ್ನು ಮಾಡಿದ್ದಾನೆ. ಅಥೋರ್ಧ್ವಂ ದೂರಮುತ್ಪತ್ಯ ಹಿತ್ವಾ ಶೈಲಮಹಾರ್ಣವೋ ಪಿತುಃ ಪಂಥಾನಮಾಸ್ತಾಯ ಜಗಾಮ ವಿಮಲೇಂಬರೇ. ಈಗ ಆ ಮೈನಾಕನನ್ನು ಸಾಗರನನ್ನು ಪರಿತ್ಯಾಗ ಮಾಡಿ ಹನುಮಂತ ಮತ್ತೆ ಮೇಲೆ ಹಾರಿದಾನೆ. ವಾಯುವಿನ ಮಾರ್ಗವನ್ನು ಆಶ್ರಯಿಸಿ ನಿರ್ಮಲವಾದ ಆಕಾಶದಲ್ಲಿ ಪ್ರಯಾಣವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾನೆ. ನಮಗೆ ಸಾಧನೆಗೆ ಹೊರಟಾಗ ಎರಡು
ಬಗೆಯ ವಿಘ್ನಗಳು ಉಂಟಾಗುತ್ತೆ. ಒಂದು ಶತ್ರುಗಳ ವಿರೋಧ, ಇನ್ನೊಂದು ನಮ್ಮ ಸ್ನೇಹಿತರ ವಿರೋಧ. ಮೊದಲು ಬರೋದೇ ಸ್ನೇಹಿತರ ವಿರೋಧ. ತಂದೆ ತಾಯಿ ಹಾಗೂ ನಮ್ಮ ಅಣ್ಣ ತಮ್ಮಂದಿರು, ಮಕ್ಕಳು, ಇವರು ಸಾಧನೆಯನ್ನು ಮಾಡಲಿಕ್ಕೆ ಬಿಡೋದಿಲ್ಲ. ಅವರು ನೀನು ಹಾಗೆ ಸಾಧನೆಯನ್ನು ಮಾಡಿದ್ರೆ ನಿಂಗೆ ಕಷ್ಟ ಆಗುತ್ತೆ ಅಂತ ಅಡ್ಡಿಯನ್ನು ಉಂಟು ಮಾಡ್ತಾರೆ. ಅದಾದಮೇಲೆ ಶತ್ರುಗಳು ಎದುರಾಗ್ತಾರೆ. ಇಬ್ಬರನ್ನು ಕೂಡ ನಾವು ಅವರವರಿಗೆ ತಕ್ಕಂತೆ ಅದನ್ನು ನಾವು ಗೆಲ್ಲಬೇಕು ಅನ್ನೋದನ್ನು ಹನುಮಂತ ದೇವರಲ್ಲಿ ತೋರಿಸಿದ್ದಾರೆ. ಅವನಿಗೆ ಇಷ್ಟು ಆದರವನ್ನು ಮಾಡಿ, ಇಷ್ಟು ಆತಿಥ್ಯವನ್ನು ಮಾಡಿದ್ರೂ ಅದನ್ನು ಹನುಮಂತ ದೇವರು ಅದಕ್ಕೆ ಬಗ್ಗದೆ, ಅದಕ್ಕೋಸ್ಕರ ತಮ್ಮ ಶಪಥವನ್ನು ಪರಿತ್ಯಾಗ ಮಾಡದೆ ಅವರು ರಾಮ ಕಾರ್ಯದಲ್ಲಿ ಅವರು ನಿರತರಾಗಿದ್ದಾರೆ. ಅಂದ ಮಾತ್ರಕ್ಕೆ ಮೈನಾಕನಿಗೆ ಅವರು ದುಃಖವನ್ನು ಕೂಡ ಉಂಟು ಮಾಡೋದಿಲ್ಲ. ಭೂಯಶ್ಚೋರ್ಧ್ವಗತಿಂ ಪ್ರಾಪ್ಯ ಗಿರಿಂ ತೇ ಮಮ ಲೋಕಯನ್ ವಾಯುಸೂನೋರ್ನೇರಾಲಂಬೆ ಜಗಾಮ ವಿಮಲೇಂಬರೇ. ಅನಂತರ ಆ ಹನುಮಂತ ದೇವರು ಅತ್ಯಂತ ಶ್ರೇಷ್ಠವಾದ ಗತಿಯಿಂದ, ಪ್ರೀತಿಪೂರ್ವಕವಾದ ನೋಟದಿಂದ ಮೈನಾಕನನ್ನು ಬೀಳ್ಕೊಟ್ಟು ಗಗನ ಮಾರ್ಗದಲ್ಲಿ ಮುಂದೆ ಮುಂದೆ ಸಾಗ್ತಾ ಇದ್ದಾರೆ. ಅಂದರೆ ಮೇಲೆ ಹೊರಟ ಮೇಲೆ ಮತ್ತೊಮ್ಮೆ ಪ್ರೀತಿಯಿಂದ ನೋಡಿ ಅನುಗ್ರಹವನ್ನು ಮಾಡುತ್ತೆ. ತದ್ವಿತೀಯಂ ಹನುಮತೋ ದೃಷ್ಟ್ವಾ ಕರ್ಮ ಸುದುಷ್ಕರಂ ಪ್ರಶಂಸಸುರಾಃ ಸರ್ವೇ ಸಿದ್ಧಾಶ್ಚ ಪರಮರ್ಷಯಃ. ಆಗ ಅನೇಕ ದೇವತೆಗಳು, ಸಿದ್ಧರು, ಮಹಾಮುನಿಗಳು ಎಲ್ಲರೂ ಕೂಡ ಹನುಮಂತ ದೇವರ ಈ ಒಂದು ಚರ್ಯೆಯನ್ನು ನೋಡಿ ಆಶ್ಚರ್ಯವನ್ನು ಹೊಂದಿದ್ದಾರೆ. ಸಮುದ್ರ ಲಂಘನದಲ್ಲಿ ಒಂದು ನಿಮಿಷವೂ ಕೂಡ ಅವರು ವಿಶ್ರಾಂತಿಯನ್ನು ತೆಗೆದುಕೊಳ್ಳೋದಿಲ್ಲ. ನಿರಾಯಾಸದಿಂದ ಹಾಗೆ ಮುಂದೆ ಸಾಗಿದ್ದಾರೆ. ಮೈನಾಕ ಪರ್ವತ ಅಡ್ಡ ಬಂದರೂ ಕೂಡ ಅವನಲ್ಲಿ ವಿಶ್ರಾಂತಿಯನ್ನು ತೆಗೆದುಕೊಳ್ಳದೆ ಅವನನ್ನು ಕೂಡ ಅತಿಕ್ರಮಿಸಿ ಅವರ ಒಂದು ಓಟವನ್ನು ಕಂಡು ಎಲ್ಲರೂ ಕೂಡ ಸಂತೋಷದಿಂದ ನೋಡಿ ಆಶ್ಚರ್ಯವನ್ನು ಹೊಂದುತ್ತಾ ಇದ್ದಾರೆ ಮತ್ತು ಪ್ರಶಂಸೆಯನ್ನು ಮಾಡ್ತಾ ಇದ್ದಾರೆ. ದೇವತಾಶ್ಚ ಭವನ್ ದೃಷ್ಟ ತ್ರಸ್ತಸ್ತಾಸ್ತಸ್ಯ ಕರ್ಮಣ ಕಾಂಚನಸ್ಯ ಸುನಾಭಸ್ಯ ಸಹಸ್ರಾಕ್ಷಶ್ಚ ವಾನರಃ. ಮತ್ತು ಆಕಾಶದಲ್ಲಿರುವಂತಹ ದೇವತೆಗಳು 1000 ಕಣ್ಣುಗಳನ್ನು ಹೊಂದಿರುವಂತಹ ದೇವೇಂದ್ರನು ಕೂಡ ಈ ದೃಶ್ಯವನ್ನು ನೋಡಿದಾನೆ. ಮೈನಾಕನ ಈ ಶ್ಲಾಘ್ಯವಾದ ಕೆಲಸವನ್ನು ಎಲ್ಲ ದೇವತೆಗಳು ಕೊಂಡಾಡಿದ್ದಾರೆ. ಹನುಮಂತ ದೇವರನ್ನು ಕೊಂಡಾಡಿದ್ದಷ್ಟೇ ಅಲ್ಲ, ಮೈನಾಕನ ಈ ಸ್ತುತ್ಯವಾದ ಕಾರ್ಯವನ್ನು ಕೂಡ ಕೊಂಡಾಡಿದ್ದಾರೆ. ಮತ್ತು ಇಂದ್ರದೇವರು ಈಗ ಮೈನಾಕನನ್ನು ನೋಡಿ ರೆಕ್ಕೆಯನ್ನು ತುಂಡಿರಿಸೋದಿಲ್ಲ. ಯಾಕೆಂದರೆ ಮೈನಾಕನಲ್ಲಿರುವಂತಹ ಒಳ್ಳೆಯ ಗುಣಗಳನ್ನು ಕಂಡು ಅವರಿಗೆ ಅವನ ವಿಷಯದಲ್ಲಿ ಸಂತೋಷವೇ ಇದೆ. ಉವಾಚ ವಚನಂ ಧೀಮನ್ ಪರಿತೋಷಾತ್ಸ ಗದ್ಗದಂ ಸುನಾಭಂ ಪರ್ವತಶ್ರೇಷ್ಠಂ ಸ್ವಯಮೇವ ಶಚೀಪತಿ. ಮತ್ತು ಆ ಇಂದ್ರದೇವರು, ಶಚೀಪತಿಯಾಗಿರುವಂತಹ ಇಂದ್ರದೇವರು ಅತ್ಯಂತ ಭಾವುಕರಾಗಿ ಅವನನ್ನು ಪ್ರಶಂಸೆ ಮಾಡ್ತಾರೆ. ಯಾರನ್ನು? ಮೈನಾಕನನ್ನು. ರಾಮಕಾರ್ಯಕ್ಕೋಸ್ಕರ ನಿರ್ವಿಘ್ನವಾಗಿ ಪ್ರಯಾಣ ಮಾಡ್ತಾ ಇರುವಂತಹ ಆಂಜನೇಯನ ಮೂಲಕ ದುಷ್ಟ ನಿಗ್ರಹ ಉಂಟಾಗಿ ದೇವತೆಗಳಿಗೆ ಜಯ ಉಂಟಾಗುತ್ತೆ. ಈ ವಿಷಯವನ್ನು ತಿಳಿದಿರುವಂತಹ ಶಚೀಪತಿಯು ಮೈನಾಕ ತೋರಿರುವಂತಹ ಕೃತಜ್ಞತೆಯಿಂದ ಅಂತರಂಗದಲ್ಲಿ ಆನಂದವನ್ನು ಹೊಂದಿದ್ದಾನೆ. ಹರ್ಷಸೂಚಕವಾದ ಗದ್ಗದ ಸ್ವರದಿಂದ ಸುವರ್ಣಮಯವಾದ ಮತ್ತು ಪರ್ವತೋತ್ತಮನಾಗಿರುವಂತಹ ಮೈನಾಕನನ್ನು ಕುರಿತು ಹೀಗೆ ಹೇಳ್ತಾರೆ ಇಂದ್ರದೇವರು. ಹಿರಣ್ಯನಾಭ ಶೈಲೇಂದ್ರ ಪರಿತುಷ್ಟೋಸ್ಮಿ ತೇ ವೃಷಂ ಅಭಯಂ ತೇ ಪ್ರಯಚ್ಛಾಮಿ ತಿಷ್ಠ ಸೌಮ್ಯಂ ಯಥಾ ಸುಖಂ. ಓ ಹಿರಣ್ಯನಾಭ ಪರ್ವತರಾಜ, ನೀನು ಹನುಮಂತನಿಗೆ ಮಾಡಿದ ಈ ಉಪಚಾರವನ್ನು ಕಂಡು ನನಗೆ ತುಂಬ ಸಂತೋಷ ಆಗಿದೆ. ನಾನು ನಿನಗೆ ಅಭಯ ಪ್ರದಾನ ಮಾಡ್ತಾ ಇದ್ದೀನಿ. ಮುಂದೆ ನೀನು ನನ್ನಿಂದ ಯಾವ ಭಯವನ್ನು ಹೊಂದಬೇಡ. ನೀನು ನಿರ್ಭಯನಾಗಿ ಸುಖವಾಗಿ ನೀನು ವಾಸ ಮಾಡು. ನಾಹ್ಯಂ ಕೃತಂ ತೇ ಸುಮಃ ಸಾಹ್ಯಂ ಕೃತಂ ತೇ ಸುಮಃ ದಿಕ್ರಾಂತಸ್ಯ ಹನುಮತಃ ಸಾಹ್ಯಂ ಕೃತಂ ತೇ ಸುಮಹತ್ ವಿಕ್ರಾಂತಸ್ಯ ಹನುಮತಃ ಕ್ರಮತೋ ಯೋಜನಶತಂ ನಿರ್ಭಯಸ್ಯ ಭಯೇ ಸತಿ.
ನೀನು ಹೊರಗಡೆ ಬಂದರೆ ನಾನು ನಿನ್ನ ತಲೆಯನ್ನು ತೆಗೆದು ಬಿಡ್ತೀನಿ, ನಿನ್ನ ರೆಕ್ಕೆಗಳನ್ನು ತುಂಡರಿಸ್ಬಿಡ್ತೀನಿ ಅಂತ ನಿನಗೆ ತುಂಬ ಭಯ ಇದೆ. ನೀನು ತುಂಬ ಆತಂಕದಿಂದ ಸಮುದ್ರದಲ್ಲಿ ಅಡಗಿ ಕುಳಿತಿದ್ದಿ. ಇನ್ನು ಮುಂದೆ ಈ ಭಯವನ್ನು ಬಿಟ್ಟು ಬಿಡು. ಯಾಕೆ ಅಂದರೆ 100 ಯೋಜನ ದಾರಿಯನ್ನು ದಾಟಿ ಹೋಗ್ತಾ ಇರುವಂತಹ ಹನುಮಂತನಿಗೆ ನೀನು ತುಂಬ ದೊಡ್ಡ ಸಹಾಯವನ್ನು ಮಾಡಲಿಕ್ಕೆ ಬಂದಿ. ಆದ್ದರಿಂದ ಇನ್ನು ಮುಂದೆ ಈ ಭಯವನ್ನು ಬಿಟ್ಟುಬಿಡು. ರಾಮಸ್ಯೈವ ಹಿ ದೂತೇನ ಯಾತಿ ದಾಶರಥೇರ್ಹರಿಃ ಸಕ್ರಿಯಾಂ ಕುರುವತಾ ತಸ್ಯ ತೋಷಿತೋಸ್ಮಿ ದೃಢಂ ತ್ವಯಾ. ಶ್ರೀಮನ್ನಾರಾಯಣ ದೇವರು ಶ್ರೀರಾಮನ ರೂಪದಿಂದ ಭೂಲೋಕದಲ್ಲಿ ದಶರಥ ನಂದನನಾಗಿ ಅವತಾರವನ್ನು ಮಾಡಿದ್ದಾರೆ. ಅಂತಹ ಶ್ರೀಹರಿಯ ದೂತಕೃತ್ಯವನ್ನು ನೆರವೇರಿಸುವುದಕ್ಕೋಸ್ಕರ ವಾಯುದೇವರು ಬಂದಿದ್ದಾರೆ. ಅಂತಹ ಆಂಜನೇಯನು ಪ್ರಯಾಣ ಮಾಡ್ತಿರಬೇಕಾದ್ರೆ ಅವನಿಗೆ ಬಹುದೃಢವಾದ ಸಂಕಲ್ಪದಿಂದ ಸತ್ಕಾರವನ್ನು ಮಾಡುವ ಉದ್ದೇಶದಿಂದ ನೀನು ತುಂಬ ಒಳ್ಳೆಯ ಕೆಲಸವನ್ನು ನೀನು ಮಾಡಿದೆ. ಆದ್ದರಿಂದ ನಾನು ನಿನಗೆ ಅಭಯವನ್ನು ದಾನ ಮಾಡಿದ್ದೇನೆ. ತತಃ ಪ್ರಹರ್ಷಮಗಮತ್ ವಿಪುಲಂ ಪರ್ವತೋತ್ತಮಃ ದೇವತಾನಾಂ ಪತಿಂ ದೃಷ್ಟ್ವಾ ಪರಿತುಷ್ಟಂ ಶತಕ್ರತುಂ. ಹೀಗೆ ಹೇಳಿದಾಗ ಆ ಶತಮುಖನನ್ನು ನೋಡಿ, ಇಂದ್ರದೇವರನ್ನು ನೋಡಿ ಪರ್ವತರಾಜನಾದ ಮೈನಾಕನಿಗೆ ಆದ ಸಂತೋಷವನ್ನು ಎಣಿಸಲಿಕ್ಕೆ ಸಾಧ್ಯ ಇಲ್ಲ. ಅಪಾರವಾದ ಸಂತೋಷವನ್ನು ಅವನು ಅನುಭವಿಸಿದ್ದಾನೆ ಮತ್ತು ಆ ಇಂದ್ರದೇವರಿಗೆ ನಮಸ್ಕಾರವನ್ನು ಮಾಡಿದ್ದಾನೆ. ಸವೈದತ್ತವರಃ ಕೈಲೋ ಬಭೂವಾಸ್ಥಿತಃ ಸದಾ ಹನುಮಾಂಶ್ಚ ಮುಹೂರ್ತೇನ ವ್ಯತಿಚಕ್ರಾಮ ಸಾಗರಂ. ಅಭಯಪ್ರದವಾದ ವರವನ್ನು ಸ್ವೀಕಾರ ಮಾಡಿದ ಮೈನಾಕ ಪುನಃ ಇಂದ್ರದೇವನಿಗೆ ನಮಸ್ಕಾರವನ್ನು ಮಾಡಿ ಸಮುದ್ರದ ಒಳಗಡೆ ಪ್ರವೇಶವನ್ನು ಮಾಡಿ ಸುಖವಾಗಿ ವಾಸವನ್ನು ಮಾಡ್ತಾನೆ. ಹಾಗೂ ಹನುಮಂತನ ಚಟುವಟಿಕೆಯಿಂದ ಅವನನ್ನು ಪುನಃ ಅದನ್ನೇ ಸ್ಮರಣೆ ಮಾಡಿಕೊಂಡು ಸಂತೋಷವನ್ನು ಹೊಂದಿದ್ದಾನೆ. ತಥೋ ದೇವಾಸ ಗಂಧರ್ವಾ ಸಿದ್ಧಾಶ್ಚ ಪರಮರ್ಷಯಃ ಅಬ್ರುವನ್ ಸೂರ್ಯ ಸಂಕಾಶಾಂ ಸುರಸಾಂ ನಾಗಮಾತರಂ. ಈಗ ಎಲ್ಲ ದೇವತೆಗಳು, ಗಂಧರ್ವರು, ಸಿದ್ಧರು, ಮಹರ್ಷಿಗಳು ಎಲ್ಲರೂ ಕೂಡ ನಾಗಮಾತೆಯಾಗಿರುವಂತಹ ಸುರಸೆಯ ಬಳಿ ತೆರಳಿ ಹೀಗೆ ಮಾತನಾಡ್ತಾ ಇದ್ದಾರೆ. ಅಯಂ ವಾತಾತ್ಮಜ ಶ್ರೀಮಾನ್ ಪ್ಲವತೆ ಸಾಗರೋಪರಿ ಹನುಮಾನ್ ನಾಮ ತಸ್ಯ ತ್ವಂ ಮುಹೂರ್ತಂ ವಿಘ್ನಮಾಚರ. ಎಲೆ ಸುರಸಾದೇವಿ, ಈಗ ವಾಯುನಂದನನಾಗಿರುವಂತಹ ಹನುಮಂತ ಇಲ್ಲಿ ನಿನ್ನ ಮಾರ್ಗದಲ್ಲಿ ಆಗಮಿಸ್ತಾನೆ. ಅವನು ಬುದ್ಧಿ, ಬಲ, ಯಶಸ್ಸು, ಧೈರ್ಯ ಎಲ್ಲ ಸಂಪತ್ತನ್ನು ಕೂಡ ಹೊಂದಿದ್ದಾನೆ. ಅವನು ಸಮುದ್ರವನ್ನು ದಾಟಿ ಹೋಗ್ತಾ ಇದ್ದಾನೆ. ಅವನಿಗೆ ಹನುಮಂತ ಅಂತ ಹೆಸರು. ನೀನು ಭಯಂಕರವಾದ ರಾಕ್ಷಸ ರೂಪವನ್ನು ಸ್ವೀಕಾರ ಮಾಡು ಮತ್ತು ಬೆಟ್ಟದಂತೆ ನೀನು ಬೆಳೀಬೇಕು, ದೊಡ್ಡ ಆಕಾರವನ್ನು ಹೊಂದಬೇಕು. ಕೋರೆ ದಾಡಿಗಳಿಂದ, ಕೊಂಬಣ್ಣದಿಂದ ನೀನು ಕೂಡಬೇಕು, ಮಿಂಚಬೇಕು, ವಿಚಿತ್ರ ಆಕಾರವನ್ನು ಹೊಂದಬೇಕು. ಒಂದು ದೊಡ್ಡ ಆಕಾಶದಲ್ಲಿರುವಂಥ ಒಂದು ದೊಡ್ಡ ಬೆಲದಂತೆ ಅಗಲವಾದ ಬಾಯಿಯನ್ನು ತೆರೆದು ಮಹಾಭಯಂಕರಳಾಗಿ ಅವನ ಪ್ರಯಾಣಕ್ಕೆ ವಿಘ್ನವನ್ನು ಉಂಟು ಮಾಡಬೇಕು ಅಂತ ದೇವತೆಗಳು, ಗಂಧರ್ವರು, ಸಿದ್ಧರು, ಮಹರ್ಷಿಗಳು ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ. ರಾಕ್ಷಸಂ ರೂಪಮಾಸ್ಥಾಯ ಸುಘೋರಂ ಪರ್ವತೋಪಮಂ ದಂಷ್ಟ್ರಾಕರಾಳಂ ಪಿಂಗಾಕ್ಷಂ ವಕ್ತ್ರಂ ಕೃತ್ವಾ ನಭಸ್ಸಮಂ ಬಲಮಿಚ್ಛಾಮಹೇ ಜ್ಞಾತುಂ ಭೂಯಶ್ಚಾಸ್ಯ ಪರಾಕ್ರಮಂ ತ್ವಾಂ ವಿಜಯಿಷ್ಯಾತ್ಯುಪಾಯೇನ ವಿಷಾದಂ ವಾ ಗಮಿಷ್ಯತಿ. ಯಾಕೆ ದೇವತೆಗಳು ಹಾಗೆ ಹೇಳಿದ್ರು ಸುರಸೆ ಹತ್ರ ಬಂದು ಅಂತಂದರೆ, ಈ ಹನುಮಂತ ಸಾಮಾನ್ಯ ಅಲ್ಲ. ಹುಟ್ಟಿದಾಕ್ಷಣವೇ ಸೂರ್ಯನನ್ನು ತಿನ್ನಲಿಕ್ಕೆ ಬರ್ತಾ ಇರುವಂತಹ ರಾಹುವನ್ನು ನಿಗ್ರಹ ಮಾಡಿದವನು. ಅಸಾಧ್ಯ ಕಾರ್ಯವನ್ನು ಮಾಡಿ ಭಾರೀ ಸಾಮರ್ಥ್ಯದಿಂದ ಹೆಸರನ್ನು ಗಳಿಸಿರುವಂಥವನು. ಮಹೇಂದ್ರ ಪರ್ವತದಿಂದ ಹಾರಿ ಆಕಾಶದಲ್ಲಿ ಪ್ರಯಾಣವನ್ನು ಮಾಡ್ತಿದ್ದಾನೆ.
ಇವನ ಪರಾಕ್ರಮ ಏನು ಅನ್ನೋದು ನಾವು ಅರ್ಥ ಮಾಡ್ಕೊಳ್ಬೇಕು. ಆ ಸಾಮರ್ಥ್ಯ ಇವನಿಗೆ ನಿಜಕ್ಕೂ ಇದೆಯೋ ಇಲ್ವೋ? ಯಾಕೆಂದರೆ ನಿನ್ನನ್ನು ಗೆಲ್ಲಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಅವನು ನಿನ್ನನ್ನು ಗೆದ್ದು ಬಿಟ್ಟರೆ ಅದೂ ಕೂಡ ಈಗ 100 ಯೋಜನವನ್ನು ಹಾರಿ ಬರ್ತಿದ್ದಾನೆ. ಅವನ ಸಾಮರ್ಥ್ಯವೂ ಕೂಡ ಅಡಗಿ ಹೋಗಿದೆಯೋ ಏನೋ, ಈ ಒಂದು ಪರೀಕ್ಷೆ ಮಾಡಬೇಕು ಅಂತ ನಮಗನ್ನಿಸಿದೆ ಅಂತ ಅವರು ಆ ಸುರಸೆ ಹತ್ರ ಹೇಳ್ತಾ ಇದ್ದಾರೆ. ಏವ ಮುಕ್ತಾತು ಸಾ ದೇವಿ ದೈವತ್ಯೈರಭಿಸತ್ಕೃತ ಸಮುದ್ರ ಮಧ್ಯೆ ಸುರಸಾ ಬಿಭ್ರತಿ ರಾಕ್ಷಸಂ ವಪುಹು. ಆಗ ಸುರಸಾದೇವಿ ಹೇಳ್ತಾಳೆ, ನೀವೇನು ಚಿಂತೆ ಮಾಡಬೇಡಿ, ನೀವು ಹೇಳಿದಂತೆ ನಾನು ಅವನಿಗೆ ವಿಘ್ನವನ್ನು ಉಂಟು ಮಾಡ್ತೀನಿ ಅಂತ ದೊಡ್ಡ ವಿಕಾರ ರೂಪವನ್ನು ಸ್ವೀಕಾರ ಮಾಡಿದಾಳೆ. ಅವಳು ಯಾವಾಗ ಘೋರವಾದ ಪರ್ವತ ಸದೃಶವಾದ ವಿಕಾರ ರೂಪವನ್ನು ತೆಗೆದುಕೊಂಡಳೋ ಸಮಗ್ರ ಲೋಕಕ್ಕೆ ದೊಡ್ಡ ಸಂಕಟ ಎದುರಾಗಿದೆ, ಅಪಾರವಾದ ಭಯ ಉಂಟಾಗ್ತಾ ಇದೆ. ಘೋರವಾದ ರಾಕ್ಷಸಿ ಆಕೃತಿಯನ್ನು ಧಾರಣೆ ಮಾಡಿ ಆ ಕಡಲಿನ ಸಮುದ್ರದ ನಡುವೆ ಆಕಾಶದಲ್ಲಿ ನಿಂತುಬಿಟ್ಟಿದ್ದಾಳೆ. ಹನುಮಂತ ಕುಪ್ಪಳಿಸ್ತಾ ಬಂದ. ಪ್ಲವಮಾನಂ ಹನುಮಂತಂ ಆವೃತ್ತೇದ ಮುವಾಚಃ. ಕುಪ್ಪಳಿಸ್ತಾ ವೇಗವಾಗಿ ಬರ್ತಾ ಇರುವಂತಹ ಹನುಮಂತನನ್ನು ಅಡ್ಡಗಟ್ಟಿ ನಿಂತು ಬಿಡ್ತಾಳೆ ಸುರಸೆ. ಮಮ ಭಕ್ಷ ಪ್ರದಿಷ್ಟಸ್ಥಂ ಈಶ್ವರ್ಯೇರ್ವಾನರರ್ಷಭ ಅಹಂ ತ್ವಾಂ ಭಕ್ಷಯಿಷ್ಯಾಮಿ ಪ್ರವಿಷೇದಂ ಮಮಾನನಂ. ಹೇಳ್ತಾಳೆ ಅವಳು, ವಾನರ ಶ್ರೇಷ್ಠ, ದೇವತೆಗಳು ನಿನ್ನನ್ನು ನನಗೆ ಆಹಾರವನ್ನಾಗಿ ಕೊಟ್ಟಿದ್ದಾರೆ. ನಾನೀಗ ನಿನ್ನನ್ನು ತಿಂದುಬಿಡ್ತೀನಿ. ನಾನು ಬಾಯನ್ನು ತೆಗೆದಾಗ ಆ ಎಲ್ಲ ಆಹಾರ ನನ್ನ ಹೊಟ್ಟೆ ಒಳಗಡೆ ಹೋಗಲೇಬೇಕು. ಇದು ನಂಗೆ ದೇವತೆಗಳು ಕೊಟ್ಟಿರುವಂತಹ ಒಂದು ವರ. ಈಗ ನಾನು ಬಾಯಿ ತೆಗೆದಿದ್ದೀನಿ, ನೀನು ನನ್ನ ಆಹಾರ ಆಗಬೇಕು ಅಂತ ಹೇಳ್ತಾಳೆ. ಏವ ಮುಕ್ತ ಸುರಸಯ ಪ್ರಾಂಜಲಿರ್ವಾನರರ್ಷಭ ಪ್ರಹೃಷ್ಟವದನ ಶ್ರೀಮಾನ್ ಇದಂ ವಚನಮಬ್ರವೀತ್. ಹೀಗೆ ತುಂಬ ಗದರಿಸಿ ಸುರಸೆ ಮಾತನಾಡ್ತಿದ್ದಾಳೆ. ಅವಳಿಗೆ ಭಯನೇ ಇಲ್ಲ ಹನುಮಂತನನ್ನು ನೋಡಿ. ಆಗ ಧೀರನಾಗಿರುವಂತಹ ವಾನರ ಶ್ರೇಷ್ಠನಾದ ಆಂಜನೇಯ ಒಮ್ಮೆ ಮಂದಹಾಸದಿಂದ ಅವಳ ಮುಖವನ್ನು ನೋಡ್ತಾನೆ ಮತ್ತು ಅವಳನ್ನು ಕುರಿತು ಹೀಗೆ ಹೇಳ್ತಾನೆ. ರಾಮೋ ದಾಶರಥಿರ್ನಾಮ ಪ್ರವಿಷ್ಟೋ ದಂಡಕಾನನಂ ಲಕ್ಷ್ಮಣೇನ ಸಹ ಭ್ರಾತ್ರ ವೈದೇಹ್ಯ ಚಾಪಿ ಭಾರ್ಯೆಯ. ಸುರಸೆ, ನಾಗಮಾತೆ, ನಿನಗೇನು ಗೊತ್ತು ನನ್ನ ಬಗ್ಗೆ? ದಶರಥ ಚಕ್ರವರ್ತಿಗೆ ಶ್ರೀರಾಮಚಂದ್ರ ಅಂತ ಒಬ್ಬ ಮಗ ಹುಟ್ಟುತ್ತಾನೆ. ಅವನು ತಂದೆಯ ಅಪ್ಪಣೆಯನ್ನು ಶಿರಸಾವಹಿಸಿ ಧರ್ಮಪತ್ನಿಯಾದ ಜಾನಕಿಯ ಜೊತೆಯಲ್ಲಿ ಸಹೋದರನಾದ ಲಕ್ಷ್ಮಣನ ಜೊತೆ ಕೂಡಿಕೊಂಡು ದಂಡಕಾರಣ್ಯವನ್ನು ಪ್ರವೇಶ ಮಾಡಿದ. ಅನ್ಯ ಕಾರ್ಯವಿಷಕ್ತಸ್ಯ ಬದ್ಧವೈರಸ್ಯ ರಾಕ್ಷಸೈಃ ತಸ್ಯ ಸೀತಾ ಹೃತಾ ಭಾರ್ಯಾ ರಾವಣೇನ ಯಶಸ್ವಿನಿ. ಅಂತಹ ಶ್ರೀರಾಮಚಂದ್ರ ದಂಡಕಾರಣ್ಯದಲ್ಲಿ ಯಾವುದೋ ಕೆಲಸದಲ್ಲಿ ತಲ್ಲೀನನಾದಾಗ ಮೋಸದಿಂದ ವಂಚನೆಯಿಂದ ರಾವಣ ಬಂದು ಅವನ ಭಾರ್ಯೆಯಾದ ಸೀತೆಯನ್ನು ಅಪಹಾರ ಮಾಡಿಬಿಟ್ಟ. ತಸ್ಯಾ ಸಕಾಶಂ ದೂತೋಹಂ ಗಮಿಷ್ಯೆ ರಾಮಶಾಸನಾತ್ ಕರ್ತುಮರ್ಹಸಿ ರಾಮಸ್ಯ ಸಾಖ್ಯಂ ವಿಷಯವಾಸಿನಿ. ಅಂತಹ ಧರ್ಮನಿಷ್ಠನಾಗಿರುವಂತಹ ಆ ದಶರಥ ನಂದನನಾದ ಧರ್ಮ ಭಾರ್ಯೆಯಾದ ಆ ಸೀತಾದೇವಿಯನ್ನು ಹುಡುಕಿ ಬರುವುದಕ್ಕೋಸ್ಕರ ದೂತ ಕೃತ್ಯವನ್ನು ನಾನು ನೆರವೇರಿಸುವುದಕ್ಕೋಸ್ಕರ ಹೊರಟಿದ್ದೀನಿ. ಆ ದಾಶರಥಿಯ ಆಳ್ವಿಕೆಗೆ ಒಳಪಟ್ಟ ದೇಶದಲ್ಲಿ ನೀನು ಕೂಡ ವಾಸವನ್ನು ಮಾಡ್ತಾಯಿದ್ದಿ. ಹೀಗಿರಬೇಕಾದ್ರೆ ನೀನು ಅವನಿಗೆ ಸಹಾಯ ಮಾಡಬೇಕು ತಾನೇ. ಒಳ್ಳೆ ಮಾತಲ್ಲಿ ಹೇಳ್ತಾನೆ ಹನುಮಂತ. ಅವನು ಸಿಟ್ಟಿನಲ್ಲಿ ಏನೋ ಮಾತಾಡೋಲ್ಲ, ಅವಳಿಗೇನೋ ಗೊತ್ತಿಲ್ಲ ಅಂತ ಪೂರ್ತಿ ಅಷ್ಟು ಅವಸರದಲ್ಲೂ ರಾಮದೇವರ ಕಥೆಯನ್ನು ಹೇಳಿ ಅಂತಹ ರಾಮರಾಜ್ಯದಲ್ಲಿರುವಂಥ ನೀನು ಅವಳಿಗೆ ಸಹಾಯ ಮಾಡಬೇಕು ಅಂತ ಹೇಳ್ತಾನೆ. ಅಥವಾ ಮೈಥಿಲೀಂ ದೃಷ್ಟ್ವಾ ರಾಮಂ ಚ ಕ್ಲಿಷ್ಟಕರ್ಮಕಾರಿಣಂ ಆಗಮಿಷ್ಯಾಮಿ ತೇ ವಕ್ತ್ರಂ ಸತ್ಯಂ ಪ್ರತಿ ಶೃಣೋಮಿತೆ. ಮತ್ತು ನೀನು ಆಹಾರ ಬೇಕು ಅಂತ ಕೇಳ್ತಾ ಇದ್ದಿ. ಆಹಾರ ಕೊಡದೇ ಇದ್ದರೆ ತಪ್ಪಾಗುತ್ತೆ ತಾನೆ. ಆದ್ದರಿಂದ ನಾನು ನಿನಗೆ ಆಹಾರ ಆಗಬೇಕು. ಹೌದು, ಅದು ನಿನ್ನ ಧರ್ಮ, ನನ್ನನ್ನು ತಿನ್ನೋದು ನಿನ್ನ ಧರ್ಮ. ಈಗ ನೀನು ಸಹಾಯ ಮಾಡುವಂತ ನಾನು ಕೇಳ್ಕೊಳ್ತೇನೆ. ನೀನು ಸಹಾಯ ಮಾಡಲಿಕ್ಕೆ ಆಗಲ್ವಾ? ನೀನು ಹೆಂಗಸು, ನೀನು ಸ್ವಲ್ಪ ತಾಳ್ಮೆಯಿಂದ ಇರು. ನಾನು ಪತಿವ್ರತೆ ಶಿರೋಮಣಿಯಾಗಿರುವಂತಹ ಸೀತೆಯನ್ನು ಒಮ್ಮೆ ದರ್ಶನ ಮಾಡಿ ಬರ್ತೀನಿ.
ಆಕೆಯ ಕುಶಲ ವೃತ್ತಾಂತ ಎಲ್ಲವನ್ನು ಕೂಡ ಕೇಳಿ ಬರ್ತೀನಿ. ಶ್ರೀರಾಮಚಂದ್ರನಿಗೆ ಅದೆಲ್ಲವನ್ನು ಕೂಡ ತಿಳಿಸಿ ಆಮೇಲೆ ಬಂದು ನಿನ್ನ ಬಾಯಿ ಒಳಗಡೆ ಪ್ರವೇಶ ಮಾಡಿ ನಾನು ನಿನ್ನ ಆಹಾರ ಆಗ್ತೀನಿ, ನನ್ನ ಮಾತು ಸತ್ಯ ಅಂತ ಹೇಳಿ ಅವನು ಪ್ರಮಾಣ ಮಾಡ್ತಾನೆ ಹನುಮಂತ. ಸತ್ಯಂ ಪ್ರತಿಶೃಣೋಮಿತೆ, ನಾನು ಸತ್ಯವಾಗಿ ಆಣೆ ಮಾಡಿ ಹೇಳ್ತಾ ಇದ್ದೀನಿ, ನಾನು ನಿನಗೆ ಆಹಾರ ಆಗ್ತೀನಿ, ಚಿಂತೆ ಮಾಡಬೇಡ. ಏವ ಮುಕ್ತ್ವಾ ಹನುಮತ ಸುರಸಾ ಕಾಮರೂಪಿಣಿ ಅಬ್ರವೀನ್ನಾತಿವರ್ತೇತ ಕಶ್ಚಿದೇಶವರೋ ಮಮ. ಅವನ ಮಾತಿಗೆ ಹೂ ಅನ್ಬೇಕಿತ್ತು ತಾನೇ ಅವಳು. ಆಗಲ್ಲ. ಅವನು ಹನುಮಂತ ಹಾಗೆ ವಿಜ್ಞಾಪನೆಯನ್ನು ಮಾಡಿಕೊಂಡರೂ ಕೂಡ ಸುರಸ ಹೇಳ್ತಾಳೆ, ನನ್ನ ಸಮೀಪಕ್ಕೆ ಬಂದಿರುವ ಪ್ರಾಣಿಯು ನನ್ನನ್ನು ಮೀರಿ ಹೋಗಲಿಕ್ಕೆ ಸಾಧ್ಯವೇ ಇಲ್ಲ. ನೀನೂ ಕೂಡ ಒಂದು ಪ್ರಾಣಿ, ನನ್ನನ್ನು ಮೀರಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ನೀನು ನನ್ನ ಬಾಯೊಳಗೆ ಪ್ರವೇಶ ಮಾಡಲೇಬೇಕು, ನಿನ್ನನ್ನು ನುಂಗ್ ಹಾಕ್ಬಿಡ್ತೀನಿ ನಾನು. ನನಗೆ ದೇವತೆಗಳ ವರ ಇದೆ, ಅದು ವ್ಯರ್ಥ ಆಗೋದಿಲ್ಲ. ತಂ ಪ್ರಯಾಂತಂ ಸಮದ್ವೀಕ್ಷ ಸುರಸಾ ವಾಕ್ಯಮಬ್ರವೀತ್ ಬಲಂ ಜಿಜ್ಞಾಸಮಾನಾ ವೈ ನಾಗಾ ಮಾತಾ ಹನುಮತಃ ಪ್ರವಿಶ್ಯ ವದನಂ ಮೇದ್ಯ ಗಂತವ್ಯಂ ವಾನರೋತ್ತಮ ವರ ಏಷ ಪುರಾ ದತ್ತೋ ಮಮ ಧಾತ್ರೇತಿ ಸತ್ಯದ. ಆಕೆ ಹೇಳ್ತಾಳೆ, ತನ್ನಷ್ಟಕ್ಕೆ ತಾನು ಪ್ರಯಾಣ ಮಾಡ್ತಾ ಇರುವಂಥ ಆಂಜನೇಯನಿಗೆ ಎದುರಾಗಿ ನಿಂತು ಹೆಜ್ಜೆ ಅವನ ಪಾದದಿಂದ ಶಿರಸ್ಸಿನ ತನಕ ತುಂಬ ಬಿರುಸಾದ ನೋಟದಿಂದ ಹನುಮಂತನನ್ನು ನೋಡ್ತಾಳೆ. ಮತ್ತು ಆ ಹನುಮಂತನನ್ನು ಕುರಿತು ಹೇಳ್ತಾಳೆ, ವಾನರೋತ್ತಮ, ನನ್ನ ಬಾಯನ್ನು ತೆಗೆದು ನಿಂತಿದ್ದೀನಿ, ನೀನು ಮುಂದಕ್ಕೆ ಪ್ರಯಾಣ ಮಾಡಬೇಡ, ನೀನು ನನ್ನ ಬಾಯಿಯೊಳಗಡೆ ಪ್ರವೇಶ ಮಾಡಲೇಬೇಕು. ನನಗೆ ಬ್ರಹ್ಮದೇವರು ವರವನ್ನು ನೀಡಿದ್ದಾರೆ, ಆದ್ದರಿಂದ ನಾನು ಬಾಯಿ ತೆಗೆದಿದ್ದೀನಿ, ನನ್ನೊಳಗೆ ಪ್ರವೇಶ ಮಾಡು. ಅದನ್ನೇ ಹೇಳ್ತಾಳೆ ಮತ್ತೆ. ಏವ ಮುಕ್ತ ಸುರಸಯ ಕ್ರುದ್ಧೋ ವಾನರ ಪುಂಗುವ. ಈಗ ಹನುಮಂತನಿಗೆ ಸಿಟ್ಟು ಬಂತು. ಇಲ್ಲಿ ತನಕ ಸಿಟ್ಟು ಬಂದಿರಲಿಲ್ಲ, ಈಗ ಸಿಟ್ಟು ಬಂತು. ಅಬ್ರವೀತ್ ಕುರೋ ವೈ ವಕ್ತ್ರಂ ಏನ ಮಾಂ ವಿಷಹಿಷ್ಯಸಃ. ಆಗ ಹನುಮಂತ ದೇವರು ಹೇಳ್ತಾರೆ, ನೋಡು, ನನ್ನ ಶರೀರ ಇಷ್ಟು ದೊಡ್ಡದಿದೆ, ನಿನ್ನ ಬಾಯಿ ಸಣ್ಣದಿದೆ, ನನ್ನ ಶರೀರ ಹೋಗುವಷ್ಟು ದೊಡ್ಡ ಬಾಯಿ ತೆಗಿಬೇಕು ತಾನೇ, ನೀನು ತೆಗಿ, ದೊಡ್ಡ ಬಾಯಿ ತೆಗಿ ಅಂತ ಹೇಳ್ತಾರೆ. ಆಗ 10 ಯೋಜನದಷ್ಟು ಉದ್ದವಾಗಿ 10 ಯೋಜನದಷ್ಟು ಅಗಲವಾಗಿ ಹನುಮಂತ ದೇವರು ಬೆಳೆದು ನಿಲ್ತಾರೆ. 10 ಯೋಜನ ವಿಸ್ತಾರೋ ಬಭೂವ ಹನುಮಾಂಸ್ತತಾ ತಂ ದೃಷ್ಟ್ವಾ ಮೇಘ ಸಂಕಾಶಂ 10 ಯೋಜನ ಮಾಯತಂ ಚಕಾರ ಸುರಸಾ ಚಾಸ್ಯಂ 20 ಯೋಜನ ಮಾಯತಂ. ಆಗ ಸುರಸೆ 10 ಯೋಜನ ವಿಸ್ತಾರ ಮಾಡಿಕೊಳ್ತಾಳೆ, ಅವಳ ಬಾಯೋ ಬೊಂಬಾಯಿಯೋ. ಆಗ ಹನುಮಂತ 20 ಯೋಜನ ವಿಸ್ತಾರವಾಗ್ತಾನೆ, ಅವಳು ಕೂಡ 20 ಯೋಜನದಷ್ಟು ಆ ದೊಡ್ಡ ಬೊಂಬಾಯನ್ನು ತೆಗಿತಾಳೆ. ಆಗ ಹನುಮಂತ ದೇವರಿಗೆ ಮತ್ತಷ್ಟು ಸಿಟ್ಟು ಬರುತ್ತೆ. 30 ಯೋಜನ ವಿಸ್ತಾರ ಆಗುತ್ತೆ ಅವರ ದೇಹ, ಅಷ್ಟೇ ಉದ್ದವೂ ಆಗಿರುತ್ತೆ. ಸುರಸಿಯು ಕೂಡ ಅಷ್ಟೇ ದೊಡ್ಡ ಬಾಯನ್ನು ತೆಗಿತಾಳೆ, 40 ಯೋಜನದಷ್ಟು ಬೆಳೀತಾರೆ, ಇವಳು ಕೂಡ ಅಷ್ಟೇ ದೊಡ್ಡ ಬಾಯನ್ನು ತೆಗಿತಾಳೆ. ತಾಂ ದೃಷ್ಟ್ವಾ ವಿಸ್ತೃತಾಸ್ಯಾಂತು ವಾಯುಪುತ್ರಸ್ಸು ಬುದ್ಧಿಮಾನ್ ಹನುಮಾಂಸ್ತು ತತ್ಕ್ರುದ್ಧ 30 ಯೋಜನಮಾಯತಃ ಚಕಾರ ಸರಸಾ ವಕ್ತ್ರಂ 40 ತತೋಚ್ಛ್ರಿತಂ ಬಭೂವ ಹನುಮಾನ್ ವೀರೆ 50 ಯೋಜನೋಚ್ಛ್ರಿತಃ. ಕೊನೆಗೆ 50 ಯೋಜನದಲ್ಲಿ ಇಬ್ಬರು ಕೂಡ ಹನುಮಂತ ದೇವರು ಸುಮ್ಮನೆ ಆಗ್ತಾರೆ. ಹನುಮಂತ ದೇವರು 50 ಯೋಜನ ದೇಹವನ್ನು ಬೆಳೆಸ್ತಾರೆ, ಈಕೆಯು ಕೂಡ 50 ಯೋಜನ ಬಾಯನ್ನು ತೆಗಿತಾಳೆ. ಕೊನೆಗೆ ಅದು 60ಕ್ಕೆ ಹೋಗುತ್ತೆ. ಚಕಾರ ಸುರಸಾ ವಕ್ತ್ರಂ 60 ಯೋಜನ ಮಾಯತಂ ತಥೈವ ಹನುಮಾನ್ ವೀರ 70 ಯೋಜನೋಚ್ಛ್ರಿತಃ. ಕೊನೆಗೆ 80 ಯೋಜನದಷ್ಟು ದೊಡ್ಡ ಬಾಯಿ ತೆಗಿತಾಳೆ. ಚಕಾರ ಸುರಸಾ ವಕ್ತ್ರಂ 80 ಯೋಜನಾಯತಂ ಹನುಮಾನ್ ಅಚಲ ಪ್ರಖ್ಯೋ ನಮೀತಿ ಯೋಜನೋಚ್ಛ್ರಿತಃ. ಕೊನೆಗೆ 90 ಯೋಜನದಷ್ಟು ಬೆಳೀತಾರೆ ಹನುಮಂತ ದೇವರು. ಚಕಾರ ಸುರಸಾ ವಕ್ತ್ರಂ 100 ಯೋಜನಮಾಯತಂ ತದ್ದೃಷ್ಟ್ವಾಪ್ಯಾದಿತಂ ತ್ವಾಸ್ಯಂ ವಾಯುಪುತ್ರಸ್ಸು ಬುದ್ಧಿಮಾನ್ ದೀರ್ಘಜಿಹ್ವಂ ಸುರಸಯಾ ಸುಘೋರಂ ನರಕೋಪಮಂ
ಸುಸಂಕ್ಷಿಪ್ಯಾತ್ಮನಃ ಕಾಯಂ ಬಭೂವಾಂಗುಷ್ಟ ಮಾತ್ರಕಃ. ಕೊನೆಗೆ 100 ಯೋಜನದಷ್ಟು ಬೆಳೀತಾರೆ. ಆಗಿಯೂ ಕೂಡ 100 ಯೋಜನದಷ್ಟು ತನ್ನ ಬಾಯನ್ನು ತೆಗಿತಾಳೆ. ಆಗ ಹನುಮಂತ ದೇವರು ತುಂಬ ಚಾಣಾಕ್ಷರು, ತುಂಬ ಬುದ್ಧಿವಂತರು. ಇದೇ ಒಳ್ಳೆಯ ಸಮಯ ಅಂತ ತಿಳಿದು ಅವರು ತಮ್ಮ ದೊಡ್ಡದಾದ ಶರೀರವನ್ನು ಸಣ್ಣ ಹೆಬ್ಬೆರಳಿನಷ್ಟು ಸಣ್ಣದಾಗಿ ಮಾಡಿಬಿಡ್ತಾರೆ. ಸಣ್ಣದು ಅಂದರೆ ಅಷ್ಟು ಸಣ್ಣದು ಮಾಡಿಬಿಟ್ಟು ಆಕೆಯ ಬಾಯಿಯೊಳಗಡೆ ಪ್ರವೇಶ ಮಾಡಿ ಅವಳ ಹೊಟ್ಟೆ ಒಳಗೆಲ್ಲ ಓಡಾಡಿ ಮತ್ತೆ ವಾಪಸ್ ಬಂದುಬಿಡ್ತಾರೆ. ಅವಳಿಗೆ ಅಷ್ಟು ದೊಡ್ಡ 100 ಯೋಜನ ಮಡಿಸ್ಲಿಕ್ಕೆ ಆಗಲಿಲ್ಲ ಅವಳಿಗೆ ಅಷ್ಟರಲ್ಲಿ. ಸೋಭಿಪತ್ಯಾಶು ತದ್ರಕ್ತಂ ನಿಷ್ಪತ್ಯ ಚ ಮಹಾಜವಃ ಅಂತರಿಕ್ಷೇ ಸ್ಥಿತ ಶ್ರೀಮಾನ್ ಇದಂ ವಚನಮಬ್ರವೀತ್. ಈಗ ಹನುಮಂತೇವರು ಅಂತರಿಕ್ಷದಲ್ಲಿ ನಿಂತು ಮಾತನಾಡ್ತಿದ್ದಾರೆ. ಪ್ರವಿಷ್ಟೋಸ್ಮಿ ಹಿತೇ ವಕ್ತ್ರಂ ದಾಕ್ಷಾಯಿಣಿ ನಮೋಸ್ತುತೆ. ಓ ದಾಕ್ಷಾಯಿಣಿ, ದಕ್ಷಬ್ರಹ್ಮನ ಕುವರಿಯಾದ ಅವಳು, ದಕ್ಷಬ್ರಹ್ಮನ ಮಗಳವಳು, ದಕ್ಷನ ಮಗಳವಳು ನೀನು ಸುರಸಾದೇವಿ. ನಿನ್ನ ಅಭಿಪ್ರಾಯದಂತೆ ನಿನ್ನ ಬಾಯೊಳಗೆ ಪ್ರವೇಶ ಮಾಡಿ ಇದ್ದು ಹೊರಗಡೆ ಬಂದಿದ್ದೀನಿ. ಆದ್ದರಿಂದ ನಿನಗೆ ಚತುರ್ಮುಖ ಬ್ರಹ್ಮದೇವರು ನೀಡಿರುವಂಥ ವರವೂ ಕೂಡ ಸಫಲವಾಗಿದೆ. ನಿನಗೆ ಮತ್ತೊಮ್ಮೆ ನಮಸ್ಕಾರವನ್ನು ಮಾಡ್ತಿದ್ದೀನಿ. ಈಗ ನನ್ನ ಕೆಲಸಕ್ಕೆ ನಾನು ಹೋಗ್ತಾ ಇದ್ದೀನಿ ಅಂತ ಹೇಳ್ತಾರೆ. ಆಗ ಸುರಸಾದೇವಿ ಹೇಳ್ತಾಳೆ, ಗಮಿಷ್ಯೆ ಯತ್ರ ವೈದೇಹಿ ಸತ್ಯಶ್ಚಾಸಿ ದ್ವರಸ್ತವ ತಂ ದೃಷ್ಟ್ವಾ ವದನಾನ್ಮುಕ್ತಂ ಚಾಂದ್ರಂ ರಾಹುಮುಖಾದಿವ. ಈಗ ರಾಹುವಿನ ಮುಖದ ಒಳಗೆ ಹೊಕ್ಕಿ ಅಲ್ಲಿಂದ ಹೊರಗೆ ಚಂದ್ರ ಹೇಗೆ ಹೊರಗೆ ಬರ್ತಾನೋ ಹಾಗೆ ಸುರಸ ರಾಹು ಇದ್ದಂತೆ ಇದ್ದಾಳೆ. ಅವಳ ಮುಖದ ಒಳಗಡೆ ಪ್ರವೇಶ ಮಾಡಿದ ಹನುಮಂತ ದೇವರು ಹೊರಗೆ ಬಂದಿದ್ದಾರೆ. ಚಂದ್ರನಂತೆ ದೇದೀಪ್ಯಮಾನರಾಗಿದ್ದಾರೆ. ಅಂತಹ ಹನುಮಂತ ದೇವರನ್ನು ನೋಡಿ ಅವಳಿಗೆ ಪಶ್ಚಾತ್ತಾಪ ಆಗಿದೆ. ಅವಳು ನಿಜ ರೂಪವನ್ನು ಸ್ವೀಕಾರ ಮಾಡಿ ಹನುಮಂತ ದೇವರ ಬಳಿ ಮಾತನಾಡ್ತಾಳೆ ಸುರಸಾದೇವಿ. ಅರ್ಥಸಿದ್ಧಿ ಹರಿಶ್ರೇಷ್ಠ ಗಚ್ಚ ಸೌಮ್ಯ ಯಥಾ ಸುಖಂ ಸಮಾನಯಸ್ಯ ವೈದೇಹಿಂ ರಾಘವೇಣ ಮಹಾತ್ಮನ. ಕಪಿವರ ಆಂಜನೇಯ, ನಿನಗೆ ಶುಭವಾಗಲಿ. ನಾನು ನಿನಗೆ ಆಶೀರ್ವಾದ ಮಾಡ್ತಿದ್ದೀನಿ. ನೀನು ಯಾವ ಕೆಲಸದಲ್ಲಿ ಕೈಗೊಂಡಿದೆಯೋ ಅದು ಯಶಸ್ಸು ಭರಿತವಾಗಿ ಆಗಲಿ. ನಿನ್ನ ಪ್ರಯಾಣ ಸುಖಕರವಾಗಲಿ. ವಿದೇಹರಾಜನ ಪುತ್ರಿಯಾಗಿರುವಂಥ ಸೀತೆಯನ್ನು ಕರೆದು ತಂದು ಆ ಮಹಾನುಭಾವನಾದ ಶ್ರೀರಾಮನ ಜೊತೆ ಸೇರಿಸು. ತತ್ತತೀಯಂ ಹನುಮತೋ ದೃಷ್ಟ್ವಾ ಕರ್ಮಸು ದುಷ್ಕರಂ ಸಾಧು ಸಾಧ್ವಿತಿ ಭೂತಾನಿ ಪ್ರಶಂಸಸ್ತದಾ ಹರಿಂ. ಅವಳು ಹೇಳ್ತಾಳೆ, ನಿನ್ನ ಸಾಮರ್ಥ್ಯವನ್ನು ಪರೀಕ್ಷೆ ಮಾಡುವ ದೃಷ್ಟಿಯಿಂದ ಅಷ್ಟೇ ನಾನು ಹೀಗೆ ನಿನಗೆ ಅಡ್ಡಿಯನ್ನು ಉಂಟು ಮಾಡಿದೆ. ಆದರೆ ನಿನಗೆ ನಿಜಕ್ಕೂ ಕೂಡ ಅಡ್ಡಿ ಉಂಟು ಮಾಡುವುದು ಉದ್ದೇಶ ನನ್ನದಲ್ಲ. ನಿನ್ನ ಸಾಮರ್ಥ್ಯ ಜಗತ್ತಿಗೆ ಗೊತ್ತಾಗಲಿ, ನಿನಗೆ ಶುಭವಾಗಲಿ ಅಂತ ಹೇಳ್ತಾಳೆ. ಆಗ ಅಂಬರದಲ್ಲಿರುವಂತಹ ಸಮಸ್ತ ದೇವತೆಗಳು ಹನುಮಂತ ದೇವರ ಅಸಾಧ್ಯವಾದ 3ನೆಯ ಈ ಪ್ರಶಂಸೆಯ ಕಾರ್ಯವನ್ನು ಎಲ್ಲರೂ ಕೂಡ ನೋಡಿ ಆಶ್ಚರ್ಯವನ್ನು ಹೊಂದುತ್ತಾರೆ ಮತ್ತು ಎಲ್ಲರೂ ಕೂಡ ಪ್ರಶಂಸೆಯನ್ನು ಮಾಡುತ್ತಾರೆ. ಸಸಾಗರ ಮನಾದೃಶ್ಯ ಮಭ್ಯೇತ್ಯ ವರುಣಾಲಯಂ ಜಗಾಮಾಕಾಶಮಾವಿಶ್ಯ ವೇಗೇನ ಗರುಡೋಪಮಃ. ಯಕ್ಷರು, ಕಿನ್ನರರು, ಗಂಧರ್ವರು, ದೇವತೆಗಳು ಎಲ್ಲರೂ ಕೂಡ ಗಗನ ಮಾರ್ಗದಲ್ಲಿ ಇದ್ದು ಆ ಹನುಮಂತ ದೇವರನ್ನು ಅಗಾಧವಾಗಿ ಹೊಗಳುತ್ತಾ ಇದ್ದಾರೆ, ಪ್ರಶಂಸೆಯನ್ನು ಮಾಡ್ತಿದ್ದಾರೆ. ಹನುಮಂತನಿಗೂ ಕೂಡ ಕೇಳಿಸ್ತಾ ಇದ್ದಾರೆ. ಯಾವುದನ್ನು ಕೂಡ ಅವನು ಕೇಳಿಸ್ಕೊಳ್ಳೋದಿಲ್ಲ. ಅವನು ಅಗಾಧವಾದ ಸಮುದ್ರವನ್ನು ದಾಟೋದ್ರಲ್ಲೇ ಆಸಕ್ತನಾಗಿದ್ದಾನೆ. ಗಗನ ಮಾರ್ಗದಲ್ಲಿ ಗರುತ್ಮಂತನ ಹಾಗೆ ಬಹುವೇಗವಾಗಿ ಪ್ರಯಾಣವನ್ನು ಮಾಡ್ತಾಲೇ ಇದ್ದಾನೆ. ಸೇವಿತೆ ವಾರಿಧಾರಾಭಿ ಪತಕೈಶ್ಚ ನಿಷೇವಿತೆ ಚರಿತೆ ಕೈಶಿಕಾಚಾರ್ಯೇ ರೈರಾವತ ನಿಷೇವಿತೆ. ಆ ದೇವ ಗಾಯಕರು ಐರಾವತ ಎಂಬ ಇಂದ್ರಧನಸ್ಸು ಇಂದ್ರಧನುಸ್ಸನ್ನು ಹೊಂದಿರುವಂತಹ, ಅಂದರೆ ಇಂದ್ರಚಾಪ ಅಂದರೆ ಕಾಮನ ಬಿಲ್ಲು. ಅವರು ಹಾರ್ತಿರಬೇಕಾದ್ರೆ ಕಾಮನ ಬಿಲ್ಲು ಮೂಡಿದೆಯಂತೆ. ಎಲ್ಲ ಕಡೆ ಸುಂದರವಾದ ವಾತಾವರಣ ಸೃಷ್ಟಿಯಾಗಿದೆಯಂತೆ. ಎಲ್ಲ ದೇವತೆಗಳು ಪ್ರಶಂಸೆಯನ್ನು ಮಾಡ್ತಿದ್ದಾರಂತೆ. ಈ ಒಂದು ಅತ್ಯಂತ ಉತ್ತಮವಾದ ಈ ಸನ್ನಿವೇಶದಲ್ಲಿ ಹನುಮಂತ ದೇವರು ಹಾರಿ ಹಾರಿ ಮುಂದೆ ಹೋಗ್ತಿದ್ದಾರೆ.
ಸಿಂಹಕುಂಜರಶಾರ್ದೂಲ ಪತಗೋರಗವಾಹನೈಃ ವಿಮಾನೈಃ ಸಂಪತಿಭಿಶ್ಚ ವಿಮಲೈಃ ಸಮಲಂಕೃತೆ. ಸಿಂಹ, ಆನೆ, ಹುಲಿ, ಪಕ್ಷಿ, ಸರ್ಪ ಮೊದಲಾದವುಗಳನ್ನು ವಾಹನಗಳನ್ನಾಗಿ ಕಲ್ಪನೆ ಮಾಡಿಕೊಂಡು ದಿವ್ಯವಾದ ವಿಮಾನಗಳಿಂದ ದೇವತೆಗಳು ಸಂಚಾರವನ್ನು ಮಾಡುತ್ತಿದ್ದಾರೆ. ವಜ್ರಾಶನಿ ಸಮಾಘಾತೆ ಪಾವಕೈರುಪಶೋಭಿತೆ ಕೃತಪುಣ್ಯೈರ್ಮಹಾಭಾಗೈ ಸ್ವರ್ಗಜಿದ್ಭಿರ್ಲಲಂಕೃತೆ. ಭೂಲೋಕದಲ್ಲಿ ಆಹವನೀಯ, ಗಾರ್ಹಪತ್ಯ, ದಾಕ್ಷಿಣಾತ್ಯ ಎಂಬ ಅಗ್ನಿಗಳಲ್ಲಿ ವಿಧಿ ಪ್ರಕಾರವಾಗಿ ಇಂದ್ರಾದಿ ದೇವತೆಗಳನ್ನು ಕುರಿತು ಯಾರು ಹೋಮ ಹವನಗಳನ್ನು ಮಾಡ್ತಾರೋ ಅಂತಹ ದೇವತೆಗಳಿಂದ ಇವರು ಹನುಮಂತ ದೇವರು ಪ್ರಶಂಸೆಗೆ ಪಾತ್ರರಾಗ್ತಾ ಇದ್ದಾರೆ, ಪ್ರಯಾಣ ಮಾಡ್ತಾ ಇದ್ದಾರೆ. ಗ್ರಹ ನಕ್ಷತ್ರ ಚಂದ್ರಾರ್ಕ ತಾರಾಗಣ ವಿಭೂಷಿತೆ. ಗ್ರಹ, ನಕ್ಷತ್ರ, ಚಂದ್ರ, ಸೂರ್ಯ ಹಾಗೂ ನಕ್ಷತ್ರಗಳು ಇವರೆಲ್ಲರ ಮಧ್ಯದಲ್ಲಿ ರಾರಾಜಿಸ್ತಾ ಇದ್ದಾರೆ. ಮಹರ್ಷಿಗಣ ಗಂಧರ್ವ ನಾಗಯಕ್ಷ ಸುಕಾಮಲೆ ವಿವಿಕ್ತೆ ವಿಮಲೆ ವಿಶ್ವೇ ವಿಶ್ವಾವಸು ನಿಷೇವಿತೆ. ಗಂಧರ್ವರು, ನಾಗರು, ಯಕ್ಷರು ಮೊದಲಾದವರಿಂದ ಬಹುವಾಗಿ ಸ್ತುತ್ಯರಾಗ್ತಾ ಇದ್ದಾರೆ. ವಿಶ್ವಾವಸು ಎಂಬ ಗಂಧರ್ವನಿಂದ ಸೇವಿತರಾಗ್ತಾ ಇದ್ದಾರೆ. ದೇವರಾಜ ಗಜಾಕ್ರಾಂತೆ ಚಂದ್ರ ಸೂರ್ಯಪತೆ ಶಿವೆ ವಿತಾನೆ ಜೀವಲೋಕಸ್ಯ ವಿತತೆ ಬ್ರಹ್ಮನಿರ್ಮಿತೆ. ದೇವೇಂದ್ರನ ಪಟ್ಟದಾನೆಯಾಗಿರುವಂತಹ ಐರಾವತಕ್ಕೆ ಅಣಿ ಮಾಡಿಕೊಟ್ಟು ಸೂರ್ಯಚಂದ್ರರ ಸಂಚಾರಕ್ಕೆ ಸುಪಥವೆನಿಸಿದ ಬಹುಮಂಗಳಕರವಾದ ಎಲ್ಲ ಪ್ರಾಣಿವರ್ಗಕ್ಕೂ ಅನುಕೂಲವನ್ನು ಮಾಡಿಕೊಡುವ ಪರಮಾತ್ಮನಿಂದ ಇಂತಹ ಜಗತ್ತು ನಿರ್ಮಾಣವಾಗಿದೆ. ಬಹುಶಃ ಸೇವಿತೆ ವೀರ್ಯೈರ್ ವಿದ್ಯಾಧರಗಣೈರ್ವರೈಃ ಜಗಾಮ ವಾಯುಮಾರ್ಗೇತು ಗರುತ್ಮಾನಿವ ಮಾರುತಿ. ಇಂತಹ ಶ್ರೇಷ್ಠವಾದ ವಾಯುಮಾರ್ಗದಲ್ಲಿ, ಆಕಾಶ ಮಾರ್ಗದಲ್ಲಿ ಆಂಜನೇಯನು ಪ್ರಯಾಣವನ್ನು ಮಾಡುತ್ತಿದ್ದಾನೆ. ಪ್ರದರ್ಶ್ಯಮಾನ ಸರ್ವತ್ರ ಹನುಮಾನ್ ಮಾರುತಾತ್ಮಜಃ ಭೇಜೇಮಂಬರಂ ನಿರಾಲಂಬಂ ಲಂಬಪಕ್ಷಯುವಾದ್ರಿರಾಟ್. ಯಾವ ಆಧಾರವೂ ಇಲ್ಲದೆ ಅಂಬರ ತಲದಲ್ಲಿ ರೆಕ್ಕೆಗಳಿಂದ ಕೂಡಿದ ಬೆಟ್ಟದಂತೆ ಹಾರಿ ಹೋಗ್ತಾ ಇದ್ದಾರೆ. ಪ್ಲವಮಾನಂತೋ ತಂ ದೃಷ್ಟ್ವಾ ಸಿಂಹಿಕಾ ನಾಮ ರಾಕ್ಷಸಿ ಮನಸಾ ಚಿಂತೆಯಾಮಾಸ ಪ್ರವೃದ್ಧ ಕಾಮರೂಪಿಣಿ. ಹೀಗೆ ಹನುಮಂತದೇವರು ಇನ್ನಷ್ಟು ದೂರ ಬರ್ತಾರೆ. ಆವಾಗ ಸಿಂಹಿಕಾ ಅನ್ನುವಂತಹ ಒಬ್ಬಳು ರಾಕ್ಷಸಿ, ಇವಳು ಕಾಮರೂಪವನ್ನು ಸ್ವೀಕಾರ ಮಾಡಿ ಉಬ್ಬಿ ಬೆಳೆತಾ ತನ್ನ ಮನಸ್ಸಿನ ಒಳಗಡೆ ಹೀಗೆ ಆಲೋಚನೆಯನ್ನು ಮಾಡಿದಾಳೆ. ಅದ್ಯ ದೀರ್ಘಸ್ಯ ಕಾಲಸ್ಯ ಭವಿಷ್ಯಾಮ್ಯಹಮಾಶಿತಾ ಇದಂ ಹಿಮೆ ಮಹತ್ ಸತ್ಯಂ ಚಿರಸ್ಯ ವಶಮಾಗತಂ. ಅಬ್ಬಾ, ಅದು ಎಷ್ಟೋ ವರ್ಷಗಳ ಅನಂತರ ನನ್ನ ಹೊಟ್ಟೆಗೆ ಒಂದು ಒಳ್ಳೆಯ ಆಹಾರ ಸಿಕ್ತು, ನಾನೇ ಧನ್ಯ. ನಾನು ಇಷ್ಟು ದೊಡ್ಡ ಪ್ರಾಣಿಯನ್ನು ಇಲ್ಲಿಯ ತನಕ ತಿಂದಿಲ್ಲ, ಅನೇಕ ವರ್ಷಗಳಿಂದ ಕಾಯ್ತಾ ಕೂತಿದ್ದೆ. ನನಗೆ ಇದು ದೇವರು ಕೊಟ್ಟ ವರ, ದೇವರ ದಯೆ. ಈ ದೊಡ್ಡ ಪ್ರಾಣಿಯನ್ನು ನಾನು ತಿಂದು ಹಾಕಬೇಕು, ನನ್ನ ವಶ ಆಯಿತು ಈ ಪ್ರಾಣಿ ಅಂತ ಹನುಮಂತನನ್ನು ನೋಡಿ ಚಿಂತನೆ ಮಾಡ್ತಾ ಇದ್ದಾಳೆ. ಇತಿ ಸಂಚಿತ್ಯ ಮನಸಾ ಛಾಯಾಮಸ್ಯ ಸಮಾಕ್ಷಿಪತೋ ಛಾಯಾಯಾಂ ಗೃಹ್ಯಮಾಣಾಯಾಂ ಚಿಂತೆಯಾಮಾಸ ವಾನರಃ. ಅವಳು ಹನುಮಂತ ದೇವರ ನೆರಳನ್ನು ಗಟ್ಟಿಯಾಗಿ ಹಿಡಿದು ಎಳಿತಾ ಇದ್ದಾಳೆ. ಹನುಮಂತ ದೇವರಿಗೆ ಚಿಂತೆ ಶುರುವಾಯಿತು. ಏನಿದು, ಇದ್ದಕ್ಕಿದ್ದಂತೆ ನನಗೆ ತಡೆ ಉಂಟಾಗ್ತಾ ಇದೆ, ನನಗೆ ಮುಂದೆ ಹಾರಲಿಕ್ಕೆ ಏನೋ ಎಳಿತಾ ಇದೆಯಲ್ಲ ಏನು ಅಂತ ಅವರು ಯೋಚನೆಯನ್ನು ಮಾಡಿದ್ರು. ಛಾಯಾಯಂ ಗೃಹ್ಯಮಾಣಾಯಂ ಚಿಂತೆಯಾಮಾಸ ವಾನರಃ ಸಮಾಕ್ಷಿಪ್ತೋಸ್ಮಿ ಸಹಸಾ ಪಂಗೂಕೃತ ಪರಾಕ್ರಮಃ ಪ್ರತಿಲೋಮೇನ ಮಾತೇನ ಮಹಾನೌರಿವ ಸಾಗರ. ಏನೋ ಹಡಗು ನನ್ನನ್ನು ತಡೆದು ಹಿಡಿತಾ ಇದೆಯಾ, ಯಾಕೆ ನಾನು ಮುಂದೆ ಹೋಗದೆ ಇಲ್ಲೇ ನಿಂತು ಬಿಟ್ಟಿದ್ದೀನಿ, ನನ್ನ ಪರಾಕ್ರಮವೆಲ್ಲವೂ ಕೂಡ ಯಾಕೆ ಅಳಿದು ಹೋಗ್ತಾ ಇದೆ ಅಂತ ಅವರು ಯೋಚನೆಯನ್ನು ಮಾಡಿದ್ದಾರೆ. ತಿರಿಯ ಗೂರ್ಧ್ವಮದಶ್ಚೈವ ಮೀಕ್ಷಮಾಣಸ್ತತಃ ಕಪಿಃ ದದರ್ಶ ಸ ಮಹತ್ ಸತ್ಯಂ ಉತ್ಥಿತಂ ಲವಣಾಂಭಸಿ. ಹೀಗೆ ಅವರು ಭಾವಿಸಿ ತನ್ನ ಪಕ್ಕದಲ್ಲಿ ಹಾಗೂ ಮೇಲೆ ಕೆಳಗೆ ಏಕಾಕಾರವಾಗಿ ಬೆಳೆದು ನಿಂತಿರುವಂಥ ಒಂದು ಮಹಾಭೂತವನ್ನು ನೋಡ್ತಾರೆ.
ತದ್ದೃಷ್ಟ್ವಾ ಚಿಂತಯಾಮಾಸ ಮಾರುತಿರ್ವಿಕೃತಾನನಂ ಕಪಿರಾಜೇನ ಕಥಿತಂ ಸತ್ಯಮದ್ಭುತದರ್ಶನಂ. ಅತ್ಯಂತ ವಿಕಾರವಾದ ಮುಖವುಳ್ಳ ಒಂದು ಭೂತದಂತೆ ಕಾಣಿಸ್ತಾ ಇರುವಂತಹ ಆಕೆಯನ್ನು ನೋಡಿ ಆ ಹನುಮಂತ ದೇವರು, ಓ ಸರಿ, ಇದೊಂದು ಭೂತ, ಇದೊಂದು ಮಹಾಭೂತ, ಈ ಭೂತದ ಬಗ್ಗೆ ನನಗೆ ಸುಗ್ರೀವ ಹೇಳಿದ್ದ ಅಂತ ಯೋಚನೆಯನ್ನು ಮಾಡ್ತಾರೆ. ಛಾಯಾಗ್ರಾಹಿ ಮಹಾವೀರ್ಯಂ ತದಿದಂ ನಾತ್ರ ಸಂಶಯ. ಇದರ ಬಗ್ಗೆ ಹಿಂದೆ ಹೇಳಿದ್ದ, ಇದು ಎಲ್ಲರ ನೆರಳನ್ನು ಹಿಡಿದು ನಿಲ್ಲಿಸಿಬಿಡುತ್ತೆ, ಮಹಾಶೌರ್ಯದಿಂದ ಕೂಡಿದೆ. ಛಾಯಾಗ್ರಾಹಿ ಅಂತ ಈ ಭೂತದ ಹೆಸರು. ಈ ವಿಷಯದಲ್ಲಿ ಸ್ವಲ್ಪವೂ ಸಂದೇಹವೇ ಇಲ್ಲ, ನನಗೆ ಸುಗ್ರೀವ ಇದರ ಬಗ್ಗೆ ಹೇಳಿದ್ದ ಅಂತ ಅದನ್ನು ನೆನಪು ಮಾಡಿಕೊಡ್ತಾರೆ. ಸತಾಂ ಬುದ್ಧ್ವಾರ್ಥ್ಯ ತತ್ವೇನ ಸಿಂಹಿಕಾಂ ಪತಿಮಾನಪಿ ವ್ಯವರ್ಧತ ಮಹಾಕಾಯ ಪ್ರಾವೃಷಿ ವಲಾಹಕಃ. ತುಂಬ ಬಹು ಚಾಣಾಕ್ಷನಾದ ಅತ್ಯಂತ ಬುದ್ಧಿವಂತನಾದ ಆಂಜನೇಯ ತನ್ನ ಬುದ್ಧಿಯ ಕೌಶಲ್ಯದಿಂದ ಆ ಸಿಂಹಿಕೆ ಇವಳು ಬೇರೆ ಯಾರೂ ಅಲ್ಲ, ಛಾಯಾಗ್ರಾಹಿ ಸಿಂಹಿಕೆ ಇವಳು ಅಂತ ತೀರ್ಮಾನ ಮಾಡ್ತಾನೆ. ಒಂದೊಂದು ಬಾರಿ ಒಂದೊಂದು ರೀತಿಯಾದ ವಿಘ್ನವನ್ನು ಎದುರಿಸ್ತಾ ಇರುವಂಥ ಹನುಮಂತನಿಗೆ ಇದು ಕೂಡ ಒಂದು ದೊಡ್ಡ ವಿಘ್ನವೇ ಎದುರಾಗಿ ಬರುತ್ತೆ. ಒಂದೊಂದು ವಿಘ್ನವನ್ನು ಒಂದೊಂದು ರೀತಿಯ ಬುದ್ಧಿವಂತಿಕೆಯಿಂದ ದಾಟಿ ಬಂದ ಹನುಮಂತ ಈಗ ಪುನಃ ತನ್ನ ಬುದ್ಧಿವಂತಿಕೆಯನ್ನು ಉಪಯೋಗಿಸ್ತಾನೆ. ತಸ್ಯ ಸಾ ಕಾಯಮುದ್ವಿಕ್ಷ ವರ್ಧಮಾನಂ ಮಹಾಕಪೆ ವಕ್ತ್ರಂ ಪ್ರಸಾರಯಾಮಾಸ ಪಾತಾಳಾಂತರ ಸನ್ನಿಭಂ. ಒಂದು ದೊಡ್ಡ ಮೋಡದಂತೆ ಅಡ್ಡವಾಗಿ ಉದ್ದವಾಗಿ ಘೋರವಾಗಿ ಹನುಮಂತ ದೇವರು ಬೆಳೆದು ಬಿಡ್ತಾರೆ. ಆಗ ಸಿಂಹಿಕೆ ಏನು ಮಾಡ್ತಾಳೆ? ಘನರಾಜೀವ ಘರ್ಜಂತಿ ವಾನರಂ ಸಮಭಿದ್ರವತ್ ಸದದರ್ಶ ತತಸ್ತಸ್ಯ ವಿವೃತಂ ಸುಮಹನ್ಮುಖಂ. ಆಗ ಸಿಂಹಿಕೆ ಮಿತಿ ಇಲ್ಲದೆ ಎಲ್ಲ ಕಡೆ ಬೆಳೆದಿರುವಂತಹ ಹನುಮಂತನ ಶರೀರವನ್ನು ನೋಡ್ತಾಳೆ. ಸದದರ್ಶ ತತಸ್ತಸ್ಯ ವಿವೃತಂ ಸುಮಹನ್ಮುಖಂ ಕಾಯಮಾತ್ರಂ ಚ ಮೇಧಾವಿ ಮರ್ಮಾಣಿ ಚ ಮಹಾಕಪಿಃ ಸತಸ್ಯ ವಿವೃತೈರ್ವಕ್ತ್ರೇ ವಜ್ರಸಂಹನನ ಕಪಿಃ. ಅವಳು ಘರ್ಜನೆಯನ್ನು ಮಾಡ್ತಿದ್ದಾಳೆ. ಒಂದು ದೊಡ್ಡ ಮೋಡ ಮಳೆಯನ್ನು ಸುರಿಸುವುದಕ್ಕೆ ಹೇಗೆ ಘರ್ಜನೆಯನ್ನು ಮಾಡುತ್ತೋ ಹಾಗೆ ಇವಳು ಕೂಡ ಘರ್ಜನೆಯನ್ನು ಮಾಡ್ತಿದ್ದಾಳೆ. ಪಾತಾಳದ ಬಿಲದಂತೆ ಘೋರವಾಗಿರುವಂತಹ ತನ್ನ ಮುಖವನ್ನು ಅಗಲ ಮಾಡಿ ಆಂಜನೇಯನ ಹನುಮಂತನ ಬೆನ್ನನ್ನು ಅಟ್ಟಿ ಓಡಿ ಹೋಗ್ತಿದ್ದಾಳೆ. ಸಮಯೋಚಿತವಾದ ಬುದ್ಧಿಯುಳ್ಳಂತಹ ಆ ಹನುಮಂತ ತುಂಬ ವಿಸ್ತಾರವಾಗಿ ಬೆಳೆದಿದ್ದಾನೆ. ತನ್ನ ಶರೀರವನ್ನು ನುಂಗಲಿಕ್ಕೆ ತಕ್ಕಂತೆ ಅವಳು ಕೂಡ ಘೋರವಾಗಿ ಬೆಳೆದು ಮುಖವನ್ನು ಅರಳಿಸಿ ನಿಂತಿದ್ದಾಳೆ. ಅವಳನ್ನು ಹನುಮಂತ ನೋಡಿದ. ಸತಸ್ಯ ವಿವೃತೆ ವಕ್ತ್ರೇ ವಜ್ರಸಂಹನನ ಕಪಿಃ ಸಂಕ್ಷಿಪ್ಯ ಮುಹುರಾತ್ಮಾನಂ ನಿಷ್ಪಪಾತ ಮಹಾಬಲಃ. ಹೀಗಿರಬೇಕಾದ್ರೆ ಅವಳು ತುಂಬ ದೊಡ್ಡದಾದ ಬಾಯನ್ನು ತೆಗೆದಿದ್ದಾಳೆ. ವಜ್ರದಂತೆ ಅತ್ಯಂತ ಕಠಿಣ ಶರೀರವುಳ್ಳ ಹನುಮಂತ ಅಪಾರವಾದ ಬಲವುಳ್ಳವನಾಗಿದ್ದಾನೆ. ತನ್ನ ಶರೀರವನ್ನು ತುಂಬ ಸಣ್ಣದಾಗಿ ಮಾಡಿಕೊಂಡ, ಹೆಬ್ಬೆರಳು ಗಾತ್ರದಷ್ಟು ಸಣ್ಣದಾಗಿ ಮಾಡಿಕೊಂಡು ಅಗಲವಾದ ಆ ಬಾಯಿಯ ಒಳಗಡೆ ಅನೇಕ ಬಾರಿ, ಒಮ್ಮೆ ಅಲ್ಲ ಅನೇಕ ಬಾರಿ ಪ್ರವೇಶ ಮಾಡಿ ಹೊರಗೆ ಬರ್ತಾ ಇದ್ದ. ಒಳಗೆ ಹೋಗೋದು ಹೊರಗೆ ಬರೋದು, ಒಳಗೆ ಹೋಗೋದು ಹೊರಗೆ ಬರೋದು. ಆಸ್ಯೇತಸ್ಯಾನೇಮಜ್ಜಂತಂ ದದೃಶು ಸಿದ್ಧಚಾರಣಾಃ ಗ್ರಸ್ಯಮಾನಂ ಯಥಾ ಚಂದ್ರಂ ಪೂರ್ಣಂ ಪರ್ಯಣಿರಾಹುಣ. ಆಗ ಆಂಜನೇಯ ಆ ರಾಕ್ಷಸಿಯ ಬಾಯಿಯ ಒಳಗಡೆ ಹೋಗ್ತಿರಬೇಕಾದ್ರೆ ಅವಳಿಂದ ಅವನು ನುಂಗಲ್ಪಟ್ಟ. ಆಗ ಆಕಾಶದಲ್ಲಿ ಹೋಗ್ತಾ ಇರುವಂಥ ಸಿದ್ಧರು, ಚಾರಣರು, ಗಂಧರ್ವ ಮೊದಲಾದವರು ಗ್ರಹಣ ಕಾಲದಲ್ಲಿ ರಾಹು ಎಂಬ ಗ್ರಹವನ್ನು ಚಂದ್ರನನ್ನು ರಾಹು ಎಂಬ ಗ್ರಹ ಹೇಗೆ ನುಂಗುತ್ತೋ ಹಾಗೆ ಆಶ್ಚರ್ಯದಿಂದ ಈ ದೃಶ್ಯವನ್ನು ನೋಡ್ತಾರೆ.
ತತಸ್ತಸ್ಯಾನಕೈಸ್ತೀಕ್ಷ್ಣೈರ್ಮರ್ಮಾಣ್ಯುತ್ಕೃತ್ಯ ವಾನರಃ ಉತ್ಪಪಾತಾಥ ವೇಗೇನ ಮನಸ್ಸಂಘಾತ ವಿಕ್ರಮಃ. ಅವನು ಏನು ಮಾಡ್ದ, ಅವಳು ಬಾಯಿ ಮುಚ್ಚಿಬಿಟ್ಲು. ಇವನು ಹನುಮಂತ ದೇವರು ಒಳಗಡೆ ಹೋದರು, ಅವಳು ಬಾಯಿ ಮುಚ್ಚಿಬಿಟ್ಲು. ಆಗ ರಾಕ್ಷಸಿಯ ಹೃದಯದ ಒಳಗಡೆ ಹನುಮಂತ ಪ್ರವೇಶ ಮಾಡಿದ್ದಾನೆ. ಅವಳ ಮರ್ಮಸ್ಥಾನವನ್ನು ಉಗುರುಗಳಿಂದ ಕತ್ತರಿಸಿದ್ದಾನೆ. ನಿಮಿಷ ಮಾತ್ರದಲ್ಲಿ ಅವಳ ಹೊಟ್ಟೆಯನ್ನು ಸೀಳಿಕೊಂಡು ಹೊರಗೆ ಬಂದುಬಿಟ್ಟ. ತಾಂತು ದೃಷ್ಟ್ವಾ ಚ ಧೃತ್ಯಾ ಚ ದಾಕ್ಷಿಣ್ಯೇನ ನಿಪಾತ್ಯ ಚ ಸಕಪೇ ಪ್ರವರೋ ವೇಗಾದ್ಯವೃಧೆ ಪುನರಾತ್ಮವಾನ್. ಆತ್ಮತತ್ವಜ್ಞಾನವುಳ್ಳಂತಹ ಪ್ರಶಸ್ತವಾದ ಸ್ವಭಾವವುಳ್ಳ ಶ್ಲಾಘ್ಯವಾದ ಪ್ರಯತ್ನವುಳ್ಳ ಆಂಜನೇಯನು ಈ ಕೆಲಸವನ್ನು ಬೇಗ ನೆರವೇರಿಸಬೇಕು ಎಂಬುವಂತಹ ಉದ್ದೇಶದಿಂದ ಚಾತುರ್ಯದಿಂದ ಆ ನಿಶಾಚರಿಯನ್ನು ಅಲ್ಲೇ ಬೀಳಿಸಿ ತನ್ನ ಕಾರ್ಯನಿರ್ವಾಹಕ್ಕೋಸ್ಕರ ಮುಂದೆ ಸಾಗಿದ್ದಾನೆ. ಹೃತ್ಸಾ ಹನುಮತ ಪಪಾತ ವಿದುರಾಂಬಸಿ. ಅವಳು ಹರಿತವಾದ ಹನುಮಂತನ ಕೈಯ ಉಗುರಿನ ಗಾಯದಿಂದ ಅವಳ ಎದೆಯನ್ನು ಸೀಳೆಯವನು ಹೊರಗೆ ಬಂದಿರ್ತಾನೆ. ಆದ್ದರಿಂದ ಆ ಸಿಂಹಿಕೆ ಬಹಳವಾಗಿ ನೊಂದು ಬಾಧೆಯನ್ನು ತಾಳಲಾರದೆ ಆ ಉಪ್ಪಿನ ಸಮುದ್ರದ ಒಳಗಡೆ ಉರುಳಿ ಬೀಳ್ತಾಳೆ. ಭೂತಾನ್ಯಾಕಾಶಚಾರೀಣಿ ತಮೂಚ ಪ್ಲವಗೋತ್ತಮಂ ಭೀಮ ಮಧ್ಯ ಕೃತಂ ಕರ್ಮ ಮಹತ್ಸತ್ಯಂ ತ್ವಯಾ ಹತಂ ಸಾಧಯಾರ್ಥಂ ಅಭಿಪ್ರೇತಾಮರಿಷ್ಟಂ ಪ್ಲವತಾಂ ವರ. ಆ ಹನುಮಂತ ದೇವರ ಹೊಡೆತದಿಂದ ಒಂದು ನಿಮಿಷದಲ್ಲಿ ಅವಳು ಸತ್ತು ಸಾಗರದಲ್ಲಿ ಉರುಳಿ ಬೀಳ್ತಾಳೆ ಸಿಂಹಿಕೆ. ಅದನ್ನು ಕಂಡು ಆಶ್ಚರ್ಯವನ್ನು ಹೊಂದಿರುವಂತಹ ಗಗನಚಾರಿಗಳು, ಸಿದ್ಧರು, ಚಾರಣರೇ, ಗಂಧರ್ವರೇ ಮೊದಲಾದವರು ಆಂಜನೇಯನನ್ನು ಪ್ರಶಂಸೆ ಮಾಡ್ತಾರೆ. ನೀನು ಮಾಡಿರುವಂತಹ ಈ ಕಾರ್ಯ ತುಂಬ ಸಂತೋಷಪ್ರದವಾಗಿದೆ. ಈಕೆ ತುಂಬ ಭಯಾನಕಳಾದವಳು, ಎಲ್ಲರಿಗೂ ಕೂಡ ಹೀಗೆ ಹಿಂಸೆಯನ್ನು ಮಾಡ್ತಾ ಇಲ್ಲೂ ದುಷ್ಟಿಯಾಗಿದ್ದಾಳೆ. ಇವಳು ಒಬ್ಬಳನ್ನು ಸಂಹಾರ ಮಾಡಿದ್ರಿಂದ ಸಾವಿರ ಜನರ ಪ್ರಾಣ ಉಳಿಸಿದಂತೆ ಆಗಿದೆ. ನೀನು ಯಾವ ಈ ಸಾಹಸವನ್ನು ಮಾಡಿದೆಯೋ ಇದಕ್ಕಿಂತ ದೊಡ್ಡ ಶ್ರೇಷ್ಠವಾದ ಕೆಲಸ ಮತ್ತೊಂದು ಇಲ್ಲ. ಇದರಿಂದ ನಿನ್ನ ಉದ್ದೇಶದ ಕಾರ್ಯವೂ ಈಡೇರುತ್ತೆ. ನೀನು ನಿನ್ನ ರಾಮ ಕಾರ್ಯವನ್ನು ಯಶಸ್ವಿಯಾಗಿ ಮುಂದುವರಿಸು. ಯಸ್ಯೇತ್ಯೇತಾನಿ ಚತ್ವಾರಿ ವಾನರೇಂದ್ರ ಯಥಾ ತವ ಧೃತಿರ್ದೃಷ್ಟಿರ್ಮತಿರ್ದಾಕ್ಷ್ಯಂ ಸ್ವಕರ್ಮಸು ನ ಸೀದತಿ. ಪ್ಲವಂಗಶ್ರೇಷ್ಠನೇ, ಧೈರ್ಯ, ಕಾರ್ಯಸಾಧನೆಗೆ ಬೇಕಾಗಿರುವಂತಹ ಸೂಕ್ಷ್ಮ ದೃಷ್ಟಿ, ನೀನು ತೀರ್ಮಾನ ಮಾಡುವಂತಹ ನಿಶ್ಚಯ ಬುದ್ಧಿಶಕ್ತಿ ಮತ್ತು ಕೆಲಸವನ್ನು ಮಾಡಿಯೇ ತೀರುತ್ತೇನೆ ಎನ್ನುವಂತಹ ಒಂದು ಸಂಕಲ್ಪ, ದಕ್ಷತೆ, ಈ ಅಸಾಧಾರಣವಾದ ಈ 4 ಗುಣಗಳು ಯಾವ ಪುರುಷನಲ್ಲಿ ಇರುತ್ತೋ ಅಂತಹ ಮನುಷ್ಯನು ಯಾವುದೇ ಕಾರ್ಯವನ್ನು ಪ್ರಾರಂಭ ಮಾಡಿದ್ರೂ ಅವನು ಮುಗಿಸೇ ತೀರ್ತಾನೆ. ಅವನಿಗೆ ಯಾವುದರಲ್ಲೂ ಕೂಡ ಅವನಿಗೆ ಅಪಜಯ ಅನ್ನೋದೇ ಇಲ್ಲ. ಅಂದ ದೃಷ್ಟಿರ್ ದಾಕ್ಷ್ಯ 4 ಗುಣಗಳು ಬೇಕು. ಆ 4 ಗುಣಗಳು ನಿನ್ನಲ್ಲಿ ಪರಿಪೂರ್ಣವಾಗಿ ಇವೆ ಎಂಬುದಾಗಿ ಎಲ್ಲರೂ ಕೂಡ ಅವನನ್ನು, ಹನುಮಂತ ದೇವರನ್ನು ಪ್ರಶಂಸೆ ಮಾಡ್ತಿದ್ದಾರೆ. ಮಂಗಳಂ ಭಗವಾನ್ ವಿಷ್ಣುರ್ಮಂಗಳಂ ಮಧುಸೂದನಃ ಮಂಗಳಂ ದೇವಕೀ ಪುತ್ರೋ ಮಂಗಳಂ ಗರುಡಧ್ವಜಃ. ಶ್ರೀಕೃಷ್ಣಾರ್ಪಣಮಸ್ತು.